ಓಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸರಸ್ವತೀ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧೇರ್ಭವತು ಮೇ ಸದಾ. ಹರಿ ಓಂ. ಎಲ್ಲರಿಗೂ ಶುಭ ಮುಂಜಾನೆ. ದಿವ್ಯವಾದ, ಭವ್ಯವಾದ, ನಿತ್ಯ ನೂತನವಾದ, ಅದ್ಭುತವಾದ, ಪರಮ ಪವಿತ್ರವಾದ ನಮ್ಮ ಒಳಗೇ ಇರುವಂತಹ ಈ ಸುಂದರವಾದ ದೇವಾಲಯಕ್ಕೆ ಎಲ್ಲರಿಗೂ ಪ್ರೀತಿಯ ಆತ್ಮೀಯ ಸ್ವಾಗತ. ನನ್ನ ಗುರುವಾಗಿರುವ ಕೇರಳದ ಕಾಂಜಂಗಾಡಿನ ಆನಂದಾಶ್ರಮದ ಪಪ್ಪಾ ಸ್ವಾಮಿ ರಾಮದಾಸ್ ಮತ್ತು ನನ್ನ ತಾಯಿ ತಂದೆಯರ ಚರಣಾರವಿಂದಗಳಲ್ಲಿ ಅನಂತ ಪ್ರಣಾಮಗಳು. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ತತ್ವಬೋಧದ ಕೊನೆಯ ಘಟ್ಟವನ್ನು ನಾವು ತಲುಪಿದ್ದೇವೆ. ಜ್ಞಾನ ಸಿಕ್ಕಿದವನಿಗೆ ಜೀವನ್ಮುಕ್ತ ಅಂತ ಹೇಳ್ತಾರೆ. ಯಾವ ಜ್ಞಾನ? ಅಪರೋಕ್ಷ ಜ್ಞಾನ. ನಾನೇ ಬ್ರಹ್ಮ ಅಂತ ಹೇಳುವ ಅಪರೋಕ್ಷವಾದ ಜ್ಞಾನ. ಇದು ಯಾರೋ ಪ್ರಶ್ನೆ ಕೇಳಿದ್ದಾರೆ, ಅಪರೋಕ್ಷ ಜ್ಞಾನ ಅಂತ ಹೇಳಿದ್ರೆ ಏನು ಅಂತ. ಪ್ರತ್ಯಕ್ಷ ಜ್ಞಾನ, ಪರೋಕ್ಷ ಜ್ಞಾನ, ಅಪರೋಕ್ಷ ಜ್ಞಾನ ಅಂಥೇಳಿ 3 ವಿಧವಾದ ಜ್ಞಾನಗಳು. ಪ್ರತ್ಯಕ್ಷ ಜ್ಞಾನ ಅಂತ ಹೇಳಿದರೆ ನಮ್ಮ ಕಣ್ಣಿಗೆ ಕಾಣುವಂಥದ್ದು. ನನ್ನ ಮುಂದೆ ಒಂದು ಪುಸ್ತಕ ಇದೆ, ನನ್ನ ಜ್ಞಾನೇಂದ್ರಿಯ, ಕಣ್ಣು ಅಂತ ಹೇಳುವ ಜ್ಞಾನೇಂದ್ರಿಯಕ್ಕೆ ಇದು ಕಾಣ ಸಿಗ್ತಾ ಇದೆ. ಇದು ಪ್ರತ್ಯಕ್ಷವಾದ ಜ್ಞಾನ, ನಮ್ಮ ಎದುರಿಗೆ ನಡೆಯುವಂಥದ್ದು. ಪರೋಕ್ಷವಾದ ಜ್ಞಾನ ಅಂತ ಹೇಳಿದರೆ ನಾವು ಕೇಳಿರುವಂಥದ್ದು ಅಥವಾ ಓದಿರುವಂಥದ್ದು. ನಾವೇ ಆ ನಡೆದದ್ದು, ಅಲ್ಲಿ ಪುಸ್ತಕ ಇದೆ ಅಂತ ನಮಗೆ ಯಾರೋ ಹೇಳಿ ಗೊತ್ತಾಗಿರೋದು, ಅಥವಾ ಅಲ್ಲೊಂದು ಪುಸ್ತಕ ಇದೆ ಅಂತ ಇನ್ನೊಂದು ಪುಸ್ತಕದಲ್ಲಿ ಓದಿ ಗೊತ್ತಾಗಿರುವಂಥದ್ದು. ಇದು ಪರೋಕ್ಷವಾದ ಜ್ಞಾನ. ಪರೋಕ್ಷ ಅಂತ ಹೇಳಿದರೆ ಇಂಡೈರೆಕ್ಟ್, ಪ್ರತ್ಯಕ್ಷ ಅಂತ ಹೇಳಿದರೆ ಡೈರೆಕ್ಟ್ ನಾಲೆಜ್. ಹಾಗಾದರೆ ಅಪರೋಕ್ಷ ಅಂದರೆ ಏನು? ಅಪರೋಕ್ಷ ಅಂತ ಹೇಳಿದಕ್ಕೆ ಇಂಗ್ಲೀಷಲ್ಲಿ ಇಮ್ಮಿಡಿಯೇಟ್ ನಾಲೆಜ್ ಅಂತ ಹೇಳ್ತೀವಿ. ತತ್ಕ್ಷಣ ಅವಾಗಲೇ ಸಿಗುವಂಥದ್ದು. ಇದು ಯಾವುದು? ನಾನು ಅಂತ ಹೇಳಿದರೆ ಯಾರು? ಈ ಜ್ಞಾನ ಬರುವಂಥದ್ದು. ಈಗ ನಾವು ಕಲಿತುಕೊಳ್ತಾನೆ ಇದ್ದೀವಿ, ಇದು ನಾನಲ್ಲ, ಅದು ನಾನಲ್ಲ, ಈ ಸ್ಥೂಲ ದೇಹ ನಾನಲ್ಲ, ಈ ಪ್ರಪಂಚ ನಾನಲ್ಲ, ಪಂಚಭೂತ ಅದೆಲ್ಲ ಅಲ್ಲ ನಾನು ಅಂತ ಹೇಳುವ ಕೇಳಿದ್ದೇವೆ, ಪುಸ್ತಕದಲ್ಲಿ ಓದ್ತಾ ಇದ್ದೇವೆ. ಅಂದರೆ ಪ್ರತ್ಯಕ್ಷ ಜ್ಞಾನ ನೋಡ್ತಾ ಇದ್ದೇವೆ, ಪುಸ್ತಕದಲ್ಲಿ ಓದ್ತಾ ಇದ್ದೇವೆ. ಪ್ರತ್ಯಕ್ಷವಾದ ಜ್ಞಾನ ಇಲ್ಲ ನಮಗೆ, ಪರೋಕ್ಷವಾದ ಜ್ಞಾನ. ಆದರೆ ಅದು ಅಪರೋಕ್ಷ ಜ್ಞಾನ ಆಗಬೇಕು. ನಮ್ಮ ಅನುಭವಕ್ಕೆ ಬರು ಅಂತ ಹೇಳಿದರೆ ಮತ್ತೆ ತಪ್ಪು ತಿಳಿಬಾರ್ದು. ಅದೊಂದು ನಾನು ಅಂತ ಹೇಳೋದು ಅಥವಾ ಆತ್ಮ ಅಂತ ಹೇಳೋದೊಂದು ವಸ್ತು ಅಲ್ಲ. ಹಾಗೆ ಒಂದು ಆಬ್ಜೆಕ್ಟ್ ಆಫ್ ನಾಲೆಜ್ ಅಂತ ಹೇಳಿ ನಮಗೆ ಹಾಗೆ ತಿಳ್ಕೊಳ್ಳಿಕ್ಕೆ ಆಗುವುದೇ ಇಲ್ಲ. ಇದು ನಮ್ಮ ಮನಸ್ಸು, ಇಂದ್ರಿಯ, ಬುದ್ಧಿಯಿಂದೆಲ್ಲ ಅತೀತವಾದಂಥದ್ದು. ಹಾಗಾಗಿ ಯಾರಿಗೆ ನಾನು ಯಾರು ಅಂತ ಹೇಳೋದ್ರ ಬಗ್ಗೆ ಅರಿವು ಮೂಡಿದೆಯೋ ಈ ಥರದ ಅರಿವಿಗೆ ಹೆಸರು ಅಪರೋಕ್ಷ ಜ್ಞಾನ. ಇಂತಹ ಜ್ಞಾನವಂತನಿಗೆ ಹೆಸರು ಜೀವನ್ಮುಕ್ತ. ಜೀವನ್ಮುಕ್ತನಿಗೆ ಏನಾಗತ್ತೆ ಅಂತ ಆದಿಶಂಕರಾಚಾರ್ಯರು ಇದರಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಎಲ್ಲ ಕರ್ಮ ಬಂಧನಗಳಿಂದ ಮುಕ್ತನಾಗ್ತಾನೆ. ಮೊದಲನೇದಾಗಿ ಸಂಸಾರದಿಂದ ಮುಕ್ತಿ. ಇಲ್ಲಿ ಸಂಸಾರದಿಂದ ಮುಕ್ತಿ ಅಂತ ಹೇಳಿದರೆ ಮತ್ತೆ ಅಪಾರ್ಥ ಅಲ್ಲ. ಅಂದರೆ ಜ್ಞಾನ ಬಂದ ತಕ್ಷಣ ಎಲ್ಲ ಗೃಹಸ್ಥಾಶ್ರಮದಲ್ಲಿ ಇದ್ದಿದ್ರೆ
ಎಲ್ಲ ಹೆಂಡತಿ ಮಕ್ಕಳು ಗಂಡ ಎಲ್ಲರನ್ನು ಬಿಟ್ಟು ಹೋಗುವಂಥದ್ದು ಅಂತ ಹೇಳುವ ಒಂದು ಭಾವನೆ. ಹಾಗಲ್ಲ. ಆ ಜ್ಞಾನ ಬಂದವನಿಗೆ ಜೀವನ್ಮುಕ್ತ ಅಂತ ಯಾರನ್ನು ನಾವು ಕರಿತೇವೆಯೋ ಅವನು ಗೃಹಸ್ಥಾಶ್ರಮದಲ್ಲಿ ಮೊದಲು ಇದ್ದಿದ್ರೆ ಅದರಲ್ಲಿಯೇ ಇರ್ತಾನೆ, ಅದರಲ್ಲಿಯೇ ಮುಂದುವರಿತಾನೆ. ಓಹೋ, ನನಗೆ ನಾನು ಯಾರು ಅಂತ ತಿಳಿತು, ಇನ್ನು ನನಗೆ ಇವರು ಯಾರು ಬೇಡಪ್ಪ ಅಂತೇಳಿ ಬಿಟ್ಟು ಹೋಗೋದಿಲ್ಲ. ಅದೇ ಗೃಹಸ್ಥಾಶ್ರಮದಲ್ಲಿಯೇ ಇರ್ತಾನೆ ಅವನಿಗೆ ಬೇಕು ಅಂತಾದರೆ. ಇಲ್ಲ, ಬಿಟ್ಟು ಹೋಗಬೇಕು ಅಂತಾದರೆ ಬಿಟ್ಟು ಹೋಗ್ಲೂಬಹುದು. ಎಲ್ಲರನ್ನೂ ಒಂದೇ ಒಂದು ಫ್ರೇಮಿನ ಒಳಗೆ ಅವ್ರು ಹೀಗೇ ಇರಬೇಕು, ಜ್ಞಾನಿ ಅಂತೇಳಿದರೆ ಹೀಗೆ, ಸನ್ಯಾಸಿ ಅಂತೇಳಿದರೆ ಹೀಗೆ ಮಾಡುವಾಗಿಲ್ಲ. ಅವರವರ ಇಷ್ಟ ಪ್ರಕಾರ ಅವರು ಹೋಗ್ಬೋದು. ಆದರೆ ವ್ಯತ್ಯಾಸ ಏನು ಅಂತ ಹೇಳಿದರೆ, ನಮ್ಮ ಸುಖ ದುಃಖಗಳು, ನಮ್ಮ ಜೀವನದಲ್ಲಿ ನಡೆಯುವಂತಹ ಸುಖ ದುಃಖಗಳು ಯಾವುದೂ ಕೂಡ ಆ ಜೀವನ್ಮುಕ್ತನ ಮೇಲೆ ಪರಿಣಾಮ ಬೀರೋದಿಲ್ಲ. ಇವಾಗ ನಮ್ಮಂತಹ ಜ್ಞಾನಿಗಳಿಗೆ ಸಂತೋಷ ಅಂತ ಹೇಳಿದ್ರೆ ಎಷ್ಟು ನಾವು ಹಾರಾಡ್ತೇವೆ, ಖುಷಿಯಲ್ಲಿ ಹಾರಾಡ್ತೇವೆ. ಅದೇ ದುಃಖ ಬಂದಾಗ ಸಹಿಸಿಕೊಳ್ಳಿಕ್ಕೆ ಆಗೋದಿಲ್ಲ ನಮ್ಮಿಂದ. ಯಾಕೆ? ಈ ಸುಖ ಮತ್ತು ದುಃಖ ಎರಡೂ ನಮ್ಮ ಮೇಲೆ ಪರಿಣಾಮವನ್ನು ಬೀರ್ತಾ ಇದೆ. ಅದೇ ಜೀವನ್ಮುಕ್ತನಿಗಾದರೆ ಯಾವುದೂ ಪರಿಣಾಮ ಬೀರೋದಿಲ್ಲ. ಹಾಗೆಂತೇಳಿ ಅವನಿಗೆ ನೋವಾಗೋದಿಲ್ವಾ? ದೇಹಕ್ಕೆ ನೋವಾಗಿ ಆಗುತ್ತೆ ಅವನಿಗೆ. ನಾವು ಹೊಡೆದ್ರೆ ಬಡಿದ್ರೆ ಅವನಿಗೆ ಖಂಡಿತ ಅವನಿಗೂ ನೋವಾಗತ್ತೆ. ಜೀವನ್ಮುಕ್ತನಾದರೂ ಕೂಡ ಈ ಥರದ ನೋವುಗಳು, ದೇಹಕ್ಕೆ ಇರುವಂತಹ ನೋವುಗಳು ಅವನಿಗಾಗತ್ತೆ. ಆದರೆ ಅದರಿಂದ ಅವನು ವಿಚಲಿತನಾಗೋದಿಲ್ಲ. ನಮಗೆ ಒಂದು ಸಣ್ಣ ಪುಟ್ಟ ನೋವಾದ ತಕ್ಷಣ ಅಯ್ಯೋ ಅಯ್ಯೋ ಇನ್ನೇನು ಮಾಡೋದು, ನನಗೇನೋ ದೊಡ್ಡ ರೋಗ ಬಂತೇನೋ, ಡಾಕ್ಟರ್ ಹತ್ರ ಹೋಗೋ ಮೊದಲೇ BP ಜಾಸ್ತಿ ಆಗಿಬಿಡತ್ತೆ. ನಮಗೆ ಏನಾದರೂ ದೊಡ್ಡ ರೋಗ ಹೇಳ್ತಾರೋ, ಅಡ್ಮಿಟ್ ಮಾಡಬೇಕು ಹೇಳ್ತಾರೋ ಅಂತ ಹೇಳೋ ಭಯ ನಮಗೆ. ಆ ಭಯದಿಂದ ಮುಕ್ತನಾಗ್ತಾನೆ. ಯಾವುದರಲ್ಲಿಯೂ ರಾಗ, ದ್ವೇಷ, ಅಹಂಕಾರ, ಮಮಕಾರ ಇದು ನಾಲ್ಕು ಇಲ್ಲ. ಅಹಂಕಾರ, ಮಮಕಾರ, ರಾಗ, ದ್ವೇಷ ಇದು ನಾಲ್ಕು ಕೂಡ ಇಲ್ಲದೇ ಇರುವಂಥವನು ಜೀವನ್ಮುಕ್ತ. ಸಂಸಾರದ ಭಯ ಇಲ್ಲ ಅವನಿಗೆ. ಇದು ಅರ್ಥ ಆಗ್ತಾ ಇದೆ ಅಂತ ಅನ್ಕೊಳ್ತಾ ಇದ್ದೇನೆ. ನಮ್ಮ ಹಾಗೆ ಸಂತೋಷ ಬಂದಾಗ ಆಕಾಶದಲ್ಲಿ ತೇಲಾಡೋದು, ದುಃಖ ಬಂದಾಗ ಅಯ್ಯೋ ಅಂತ ಅಳ್ತಾ ಕೂತು ನಾವು ಮಾತ್ರ ಅಳ್ತೇವಾ? ನಮ್ಮ ಜೊತೆ 10 ಜನರನ್ನ ಅಳಿಸ್ಬೇಕು ನಾವು. ಹೀಗಿರುವ ವಿಚಾರ ಜೀವನ್ಮುಕ್ತನಲ್ಲಿ ಇರೋದಿಲ್ಲ. ಇನ್ನು ಎರಡನೆಯ ವಿಚಾರ ಏನು ಅಂತ ಹೇಳಿದ್ರೆ, ಕರ್ಮ ಬಂಧನಗಳಿಂದ ಮುಕ್ತನಾಗ್ತಾನೆ. ಅಜ್ಞಾನಿಗಳಿಗೆ ಕರ್ಮ ಅಂದ್ರೆ ಏನು ಸ್ವಲ್ಪ ವ್ಯತ್ಯಾಸ ಬರುತ್ತೆ. ಜ್ಞಾನಿಗಳಿಗೂ ಅಜ್ಞಾನಿಗಳು ಅದೇ ಥರದ 3 ಥರದ ಕರ್ಮಗಳು. ಈ 3 ಥರದ ಕರ್ಮಗಳನ್ನು ತಿಳಿದುಕೊಳ್ಳುವ ಮೊದಲು ಕರ್ಮಗಳ ಬಗ್ಗೆ 5 ನಿಯಮಗಳನ್ನು ನಾವು ತಿಳಿದುಕೊಂಡಿದ್ದೇವೆ. ಉತ್ತಮವಾದ ಕಾರ್ಯವನ್ನು ಮಾಡಿದಾಗ ಪುಣ್ಯದ ಸಂಪಾದನೆ. ಅದರಲ್ಲಿಯೂ ನಾವು ಗಮನಿಸಬೇಕಾದ ಅಂಶ ಏನು ಅಂದರೆ, ಉತ್ತಮವಾದ ಕಾರ್ಯದ ಹಿಂದಿರುವ ಉದ್ದೇಶ ತುಂಬ ಮುಖ್ಯ. ಈ ಕಾರ್ಯ ಉತ್ತಮವಾದ ಕಾರ್ಯವೇ, ಯಾತಕ್ಕೋಸ್ಕರ ನಾನು ಮಾಡ್ತಾ ಇದ್ದೇನೆ. ಅದರಲ್ಲಿ ಸ್ವಾರ್ಥತೆ ತುಂಬಿದೆ ಅಂತ ಆದರೆ ಪುಣ್ಯ 10 ಮಾರ್ಕು ಅಷ್ಟೇ ಬರೋದು. ಉತ್ತಮವಾದ ಪುಣ್ಯ ಕಾರ್ಯವೇ ಇರ್ಬೋದು, ಆದರೆ ಅದರ ಹಿಂದಿರುವ ಉದ್ದೇಶ ಸ್ವಾರ್ಥತೆ ಅಂತ ಆದರೆ 10 ಮಾರ್ಕು. ಪಾಪ ಇಲ್ಲ, ಆದರೆ ಪುಣ್ಯವು ಜಾಸ್ತಿ ಇಲ್ಲ. ಹಾಗಾದರೆ ಮಾಡುವಂತಹ ಪ್ರತಿಯೊಂದು ಕಾರ್ಯದ ಹಿಂದಿನ ಉದ್ದೇಶ, ಈ ಉದ್ದೇಶವನ್ನು ನಾವು ಸರಿ ಮಾಡಿಕೊಂಡು ಹೋಗಬೇಕು. ಅದರಲ್ಲಿ ಸ್ವಾರ್ಥತೆ ತುಂಬಿದ್ರೆ ಕಡಿಮೆ ಆಗುವಾಗೆ ಮಾಡಬೇಕು. ಓಹೋ, ನನಗೋಸ್ಕರ ನಾನು ಮಾಡ್ತಾ ಇದ್ದೇನಾ? ಇಲ್ಲ, ಇದು ಬೇರೆಯವರಿಗೋಸ್ಕರ ಮಾಡೋಣ. ಬೇರೆ ಏನು ದೊಡ್ಡ ಸಹಾಯ ಮಾಡಲಿಕ್ಕೆ ಸಾಧ್ಯ ಇಲ್ಲದೇ ಇದ್ರೂ ಕೂಡ, ಧನ ಸಹಾಯ ಮಾಡಲಿಕ್ಕೆ ನನ್ನ ಹತ್ರ ಧನ ಇಲ್ಲ, ತನು ಸಹಾಯ ಮಾಡಲಿಕ್ಕೆ ನನಗೆ ವಯಸ್ಸಾಗಿದೆ, ಯಾರಿಗೂ ಏನು ಸಹಾಯ ಮಾಡಲಿಕ್ಕೆ ಆಗುವುದಿಲ್ಲ ನನ್ನ ಕೈಯಲ್ಲಿಂತ ಇದ್ದರೆ ಕೂಡ ಮನಸ್ಸಿನ ಮೂಲಕ ಲೋಕ ಸಮಸ್ತ ಸುಖಿನೋ ಭವಂತು, ಸುಮ್ಮನೆ ಮೆಕ್ಯಾನಿಕಲ್ ಆಗಿ ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಹೇಳೋದಲ್ಲ. ಅದು ಮನಪೂರ್ವಕ, ಹೃದಯಪೂರ್ವಕವಾಗಿ ಬರಬೇಕು. ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಅಂತ ಹೇಳುವಾಗ ಆ ಭಾವನೆ ಬೇಕು. ಯಾವುದೋ ಒಂದು ಮೆಷಿನಿನಾಗೆ ಹೇಳೋದಲ್ಲ.
ಎಲ್ಲರಿಗೂ ಸುಖ ಸಿಗಲಿ, ಯಾರಿಗೂ ಪ್ರಪಂಚದಲ್ಲಿ ಒಂದು ಪ್ರಾಣಿಗೆ ಕೂಡ ದುಃಖ ಬಾರದೇ ಇರಲಿ. ಇದನ್ನು ಹೃದಯಪೂರ್ವಕವಾಗಿ ನಾವು ಪ್ರಾರ್ಥನೆಯನ್ನು ಮಾಡಿದ್ದೇವೆ ಅಂತಾದರೆ ಇದರಿಂದ ಬರುವಂಥ ಪುಣ್ಯ ನಮಗೆ ತುಂಬ 10 ಮಾರ್ಕ್ ಅಲ್ಲ, 100 ಮಾರ್ಕ್. ಉದ್ದೇಶ ತುಂಬ ತುಂಬ ಮುಖ್ಯ. ಕಾರ್ಯ ಯಾವುದೇ ಇರಲಿ, ಅದರ ಹಿಂದಿನ ಉದ್ದೇಶ ಏನು? ಈಗ ನೋಡಿ, ಒಬ್ಬ ಮನುಷ್ಯನನ್ನ ಹೊಟ್ಟೆಯನ್ನು ಒಬ್ಬ ಡಾಕ್ಟ್ರು ಕೂಡ ಸೀಳುತ್ತಾರೆ. ಹಾಗೆ ಒಬ್ಬ ದರೋಡೆಕೋರ ಕೂಡ ಸೀಳ್ಬಹುದು, ಅದೇ ಕತ್ತಿ ಉಪಯೋಗಿಸಬಹುದು. ಆದರೆ ಉದ್ದೇಶ ಏನು? ಆ ವೈದ್ಯನ ಉದ್ದೇಶ ಏನು? ಈ ರೋಗಿಯ ರೋಗ ಕಡಿಮೆಯಾಗಿ ಗುಣಮುಖನಾಗಬೇಕು ಅವನು ಅಂತ ಹೇಳೋ ಉದ್ದೇಶ. ಅದೇ ಒಬ್ಬ ದರೋಡೆಕೋರ ಕಳ್ಳನ ಉದ್ದೇಶ ಏನು? ನನಗೋಸ್ಕರ ಇವನನ್ನು ಕೊಂದು ಇವನ ದುಡ್ಡನ್ನು ನಾನು ತೆಗೆದುಕೊಂಡು ದೋಚ್ತೇನೆ ಅಂತ ಹೇಳುವ ಉದ್ದೇಶ. ಹಾಗಾಗಿ ಅದು ಕೆಟ್ಟ ಕಾರ್ಯ. ವೈದ್ಯ ಅದೇ ಕಾರ್ಯ ಮಾಡಿದ್ರೂ ಅದು ಉತ್ತಮವಾದ ಕಾರ್ಯ. ಅದರಲ್ಲಿಯೂ ಕೂಡ ವೈದ್ಯ ಆ ಕಾರ್ಯವನ್ನು ಮಾಡಿದಾಗ ಮತ್ತೆ ನನಗೆ ಒಳ್ಳೆ ಹೆಸರು ಬರಬೇಕು, ನನ್ನ ಹೆಸರು ಮೇಲೆ ಬರಬೇಕು, ಇಷ್ಟು ಸರ್ಜರಿ ಮಾಡಿದ್ದಾರೆ, ಇಷ್ಟು ಸರ್ಜರಿಯಲ್ಲಿ ಇಷ್ಟು ಯಶಸ್ವಿಯಾಗಿದೆ, ಈ ಥರದ ಭಾವನೆಯಿಂದ ಮಾಡಿದರೆ ಮತ್ತೆ ಆ ವೈದ್ಯನಿಗೆ ಒಂದು 25-30 ಮಾರ್ಕ್ ಅಷ್ಟೇ, 100 ಮಾರ್ಕ್ ಇಲ್ಲ. 100 ಮಾರ್ಕ್ ಯಾರಿಗೆ ಸಿಗೋದು? ಉತ್ತಮವಾದ ಉದ್ದೇಶ ಇಟ್ಟುಕೊಂಡು ಯಾವುದೇ ಕೆಲಸವನ್ನು ಯಾರು ಮಾಡ್ತಾರೋ ಅದು ಪುಣ್ಯದ ಸಂಪಾದನೆ. ಹಾಗಾಗಿ ನಾವೆಲ್ಲರೂ ಕೂಡ ಗೊತ್ತಿದ್ದು ಯಾರು ಕೆಟ್ಟ ಕೆಲಸ ಮಾಡ್ತಾ ಇಲ್ಲ, ಒಳ್ಳೆಯ ಕೆಲಸವನ್ನು ತುಂಬ ಮಾಡ್ತೇವೆ. ಆದರೆ ಅದರ ಹಿಂದಿನ ಉದ್ದೇಶ ಏನು ಅಂತೇಳಿ ನಮ್ಮನ್ನು ನಾವೇ ಪ್ರಶ್ನೆ ಹಾಕಿಕೊಳ್ಬೇಕು. ನಾವು ಗೊತ್ತಾದ ತಕ್ಷಣ ಏನು ಮಾಡೋದು? ನಾವು ಬೇರೆಯವರು ಅವರೇನು ಮಾಡ್ತಿದ್ದಾರೆ, ಓಹೋ ಅವರು ನೋಡಿ ಹೀಗೆಯೇ ಮಾಡೋದು. ನಮ್ಮ ವಿಶ್ಲೇಷಣೆ, ನಮ್ಮ ಅವಲೋಕನವನ್ನು ನಾವು ಮಾಡಿಕೊಳ್ಬೇಕು. ಬೇರೆಯವರ ಅವಲೋಕನ ನಮಗೆ ಬೇಡ. ನಮ್ಮ ಅವಲೋಕನ, ನಮ್ಮ ವಿಶ್ಲೇಷಣೆಯನ್ನು ನಾವು ಮಾಡಿಕೊಂಡು ಎಲ್ಲಿ ನಾನು ತಪ್ಪುತ್ತಾ ಇದ್ದೇನೆ, ಓಹೋ ಈ ಕಾರ್ಯಕ್ಕೆ ನನಗೆ ಪುಣ್ಯ ಸಿಕ್ಕಿದೆ, ಖಂಡಿತವಾಗಿ ಸಿಕ್ಕಿರ್ಲಿಕ್ಕಿಲ್ಲ, ಈ ಥರದ ಭಾವನೆಯನ್ನು ನಾವು ಬೆಳೆಸಿಕೊಳ್ಬೇಕು. ಇದು ಅಭ್ಯಾಸ, ಪ್ರಯತ್ನವನ್ನು ಮಾಡಿಕೊಳ್ಬೇಕು. ಹಾಗೆಯೇ ಪಾಪದ ಸಂಪಾದನೆಯನ್ನು ಮಾಡ್ತಾ ಹೋಗ್ತಾ ಇದ್ದೇವೆ. ಏನು ಪಾಪ ಅಂತ ಹೇಳಿದ್ರೆ ಕೆಟ್ಟ ಕಾರ್ಯ ಮಾಡೋದು ಅಥವಾ ಹಿಂಸೆ. ದೈಹಿಕವಾಗಿ ಹಿಂಸೆ ಇರ್ಬೋದು, ಮಾನಸಿಕವಾಗಿ ಹಿಂಸೆ ಇರ್ಬೋದು. ನಾನಾ ಥರದಲ್ಲಿ ಬೇರೆಯವರನ್ನು ನಾವು ಗೊತ್ತಿದ್ದು ತುಂಬ ಸಲ ಮಾಡ್ತೇವೆ. ಹಿಂಸೆ ಕೊಟ್ಟರೆ ಏನೋ ಒಂದು ಸಂತೋಷ. ಅವರಿಗೆ ಸ್ವಲ್ಪ ಬೇರೆಯವರ ಮುಂದೆ ಅಪಮಾನ ಮಾಡಿ ಮನಸ್ಸಿಗೆ ನೋಯಿಸಿದ್ರೆ ಏನೋ ಒಂದು ಸಂತೋಷ. ಹೊರಗಿನಿಂದ ಈ ಸಂತೋಷ ಇರ್ಬೋದು, ಆದರೆ ತೆಗೆದುಕೊಂಡು ಹೋಗಿ ಬ್ಯಾಂಕಲ್ಲಿ ಹಾಕೋದೇನು ಪಾಪ. ಹಾಗಾಗಿ ತುಂಬ ಸಾಧಕರಾದ ನಾವು ತುಂಬ ಜಾಗರೂಕರಾಗಿರಬೇಕು. ಆಮೇಲೆ ನಮ್ಮ ಅನುಕೂಲವಾದ ಸ್ಥಿತಿ ನಮಗೆ ಬಂತು ಅಂತಾದರೆ ಪುಣ್ಯ ಖರ್ಚಾಗ್ತಾ ಇದೆ. ಆ ಮಾಡಿದ ಪುಣ್ಯದಿಂದಾಗಿ ಈಗ ನಮಗೆ ಉತ್ತಮವಾದ ಪರಿಸ್ಥಿತಿ ಅಥವಾ ಅನುಕೂಲವಾದ ಪರಿಸ್ಥಿತಿ, ಸುಖದ ಪರಿಸ್ಥಿತಿ ಬರುವಂಥದ್ದು. ಇದು 2ನೇ ನಿಯಮ. ಹಾಗೆಯೇ ದುಃಖದ ಪರಿಸ್ಥಿತಿ, ಕಷ್ಟದ ಪರಿಸ್ಥಿತಿ ಅಂತಾದರೆ ಪಾಪ ಈಗ ಖರ್ಚಾಗ್ತಾ ಇರೋದಲ್ಲಿ. ಮಾಡಿದಂತಹ ಪಾಪ ಈಗ ನಮಗೆ ಫಲವನ್ನು ಕೊಡ್ತಾ ಇದೆ ಈ ರೀತಿಯಲ್ಲಿ. ಇದು 2ನೇ ನಿಯಮ. ಇನ್ನು 3ನೇ ನಿಯಮ ಏನು ಅಂತ ಹೇಳಿದರೆ, ಮಾಡಿದಂತಹ ಪುಣ್ಯ ಪಾಪದ ಫಲಗಳು ನಮಗೆ ಯಾವಾಗ ಸಿಗತ್ತೆ ಅಂತ ಹೇಳೋದು ಇದಕ್ಕೆ ಯಾವುದೊಂದು ನಿಯಮವೂ ಇಲ್ಲ, ಗ್ಯಾರಂಟಿ ಏನೂ ಇಲ್ಲ. ನಿನ್ನೆ ಸಹಾಯ ಮಾಡಿದ್ದೇನೆ ಇಷ್ಟು ಜನರಿಗೆ, ಇವತ್ತು ನೋಡಿ ನನಗೆ ಕಷ್ಟದ ಪರಿಸ್ಥಿತಿಯಲ್ಲಿ ಯಾರೂ ಸಹಾಯ ಮಾಡ್ತಾ ಇಲ್ಲ, ಹಾಗಾದರೆ ಏನು ಪ್ರಯೋಜನ ಆಯಿತು ನಾನು ಸಹಾಯ ಮಾಡಿ? ಈ ಥರದ ಭಾವನೆ ಬರಲೇಬಾರದು ನಮ್ಮಂಥ ಸಾಧಕರಲ್ಲಿ. ಇದು ತಿಳಿದ ಮೇಲೆ, ಇಷ್ಟರವರೆಗೆ ನಮಗೆ ಗೊತ್ತಿರಲಿಲ್ಲ, ನಿನ್ನೆ ಸಹಾಯ ಮಾಡಿದರೆ ಇವತ್ತು ನನಗೆ ಬೇರೆಯವರು ಸಹಾಯ ಮಾಡ್ತಾರೆ. ನಿನ್ನೆ ಸಹಾಯ ಮಾಡಿದ್ದು ಯಾತಕ್ಕಾಗಿ? ಅದರಲ್ಲೂ ಸ್ವಾರ್ಥದೇನದೊಂದು. ನಾನು ಸಹಾಯ ಮಾಡಿದರೆ ನನಗೆ ಬೇರೆಯವರು ಸಹಾಯ ಮಾಡ್ತಾರೆ, ಇಲ್ಲ ನನ್ನ ಮಕ್ಕಳಿಗೆ ಬೇರೆಯವರು ಸಹಾಯ ಮಾಡ್ತಾರೆ, ನನ್ನ ಕುಟುಂಬದವರಿಗೆ ಬೇರೆಯವರು ಸಹಾಯ ಮಾಡ್ತಾರೆ. ಮತ್ತೆ ಉದ್ದೇಶ ಇದು ಅಂತಾದರೆ ಪುಣ್ಯ 10 ಮಾರ್ಕು, ಪುಣ್ಯ 100 ಮಾರ್ಕ್ ಬರಬೇಕು ಅಂತಾದರೆ ಉದ್ದೇಶವನ್ನು ನಿರ್ಮಲವಾಗಿ ಇಟ್ಟುಕೊಳ್ಬೇಕು. ಅವರು ಸಹಾಯ ಮಾಡಿದ್ರೂ ಪರವಾಗಿಲ್ಲ, ಮಾಡದೇ ಇದ್ರೂ ಪರವಾಗಿಲ್ಲ, ನಾನು ಮಾತ್ರ ಮಾಡ್ತೇನೆ, ನನಗೆ ಪುಣ್ಯದ ಸಂಪಾದನೆ ಆಗಲೇಬೇಕು. ಈ ಥರದ ಭಾವನೆಯಿಂದ ನಾವು ಮಾಡೋಣ. ಪುಣ್ಯ ಮತ್ತು ಪಾಪದ ಫಲಗಳು ಯಾವಾಗ ನಮಗೆ ಆ ಫಲವನ್ನು ಕೊಡುತ್ತೆ ಅಂತ ಹೇಳೋದಕ್ಕೆ ಯಾವ ನಿಯಮವೂ ಇಲ್ಲ. 4ನೇ ನಿಯಮ ಏನು ಅಂತ ಹೇಳಿದರೆ, ಮನುಷ್ಯ ಜನ್ಮದಲ್ಲಿ ಮಾತ್ರವೇ ಈ
ಪುಣ್ಯ ಮತ್ತು ಪಾಪದ ಸಂಪಾದನೆ, ಇದನ್ನು ಸರಿಯಾಗಿ ನಾವು ತಿಳಿದುಕೊಳ್ಬೇಕು. ಇನ್ನು ಯಾವ ಬೇರೆ ಜನ್ಮದಲ್ಲಿಯೂ ಈ ಸಂಪಾದನೆ ಇಲ್ಲ. ಖರ್ಚು ಮಾಡೋದು ಮಾತ್ರ ಬೇರೆ ಯಾವುದೇ ಜನ್ಮ, ದೇವಜನ್ಮ, ದೇವತೆ ಜನ್ಮ ಇರ್ಬೋದು, ಉತ್ತಮ ಉತ್ತಮ ಕಾರ್ಯವನ್ನು ಮಾಡಿ ದೇವತೆಯಾಗಿ ಹುಟ್ಟಬಹುದು. ಅಲ್ಲಿಯೂ ಕೂಡ ಪುಣ್ಯ ಪಾಪದ ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಮಾತ್ರ, ಈ ಮನುಷ್ಯ ಜನ್ಮದಲ್ಲಿ ಮಾತ್ರ. ಅದಕ್ಕೆ ಅಷ್ಟೊಂದು ಪ್ರಾಮುಖ್ಯತೆಯನ್ನು ನಮ್ಮ ವೇದ ಕೊಡ್ತಾ ಇದೆ. ಮಾನವ ಜನ್ಮ ಅಂತ ಹೇಳೋದು ತುಂಬಾ ತುಂಬಾ ದುರ್ಲಭ. ಇದನ್ನ ವ್ಯರ್ಥ ಮಾಡಬೇಡಿ, ಸಮಯವನ್ನು ವ್ಯರ್ಥವಾಗಿ ಕಳೆದುಕೊಳ್ಳಬೇಡಿ ಅಂತ ಹೇಳಿ ನಮ್ಮನ್ನು ಎಚ್ಚರಿಸ್ತಾ ಇದ್ದಾರೆ ಆದಿಶಂಕರಾಚಾರ್ಯರು. ಪ್ರಾಣಿ ಜನ್ಮ ಮಾಡಿದ ಪಾಪದಿಂದಾಗಿ ನೀಚ ಜನ್ಮ, ಮನುಷ್ಯನೇ ಮತ್ತೊಂದು ಪ್ರಾಣಿಯಾಗಿ ಹುಟ್ಟಿ, ಅಲ್ಲಿ ಆ ಪ್ರಾಣಿಗೆ ಏನಾದರೂ ಒಂದು ಉದ್ದೇಶ ಇರುತ್ತಾ? ಯಾವುದೇ ಪ್ರಾಣಿ ಆಗಿರಲಿ, ಮೊದಲನೆಯದಾಗಿ ಅದರ ಹಸಿವು, ಹೊಟ್ಟೆಯ ಹಸಿವು, ಇನ್ನೊಂದು ಎರಡನೆಯದಾಗಿ ರಕ್ಷಣೆ. ಏನೋ ಕೆಲವು ಪ್ರಾಣಿಗಳಿಗೆ ಸ್ವಲ್ಪ ಬುದ್ಧಿ ಜಾಸ್ತಿ ಇರ್ಬೋದು, ಆದರೆ ಕೂಡ ಮಾನವನಾಗಿರುವ ಉದ್ದೇಶಪೂರ್ವಕವಾಗಿ ಮಾಡುವ ಕಾರ್ಯ ಇಲ್ಲ. ಯಾವುದಾದ್ರೂ ನಾಯಿಗೆ ನಾ ಇವರನ್ನ ಕೊಲ್ತೇನೆ ಅಂಥೇಳಿ ಪ್ಲ್ಯಾನ್ ಮಾಡಿ ಮಾಡುತ್ತಾ? ಯಾವ ಪ್ರಾಣಿಯೂ ಹಾಗೆ ಮಾಡಿದ್ರು. ಒಂದು ಹಾವು ಕೂಡ ಹಾಗೆ ಪ್ರಾಣ ಮಾಡೋದಿಲ್ಲ ಅಂತ ಹೇಳ್ತಾರೆ, ಆದರೆ ಹಾವಿಗೆ ದ್ವೇಷ ಇದೆ ಅಂತ ಕೂಡ ಹೇಳ್ತಾರೆ. ಅದರ ಬಗ್ಗೆ ನನಗೆ ವಿಚಾರ ಗೊತ್ತಿಲ್ಲ. ದುರುದ್ದೇಶ, ಇವರನ್ನ ಕೊಲ್ಲಲೇಬೇಕು ಅಂತೇಳಿ ಒಂದು ಹುಲಿ ಬಂದು ನಮ್ಮ ಮೇಲೆ ಆಕ್ರಮಣ ಮಾಡೋದಿಲ್ಲ. ಅದರ ಹಸಿವೆಯನ್ನು ತೀರಿಸಿಕೊಳ್ಳಿಕ್ಕೋಸ್ಕರ ಮಾತ್ರ, ಅಥವಾ ಅದರ ರಕ್ಷಣೆಗೆ ಏನಾದರೂ ಅಲ್ಲಿ ಕಷ್ಟ ಇದೆ ಅಂತ ಆದ್ರೆ, ನಾವೇನಾದ್ರೂ ಅದರ ರಕ್ಷಣೆಯನ್ನು ತೊಂದರೆ ಮಾಡ್ತೇವೆ ಅಂತ ವಿಚಾರ ಬಂದ್ರೆ ಮತ್ತೆ ನಮ್ಮ ಮೇಲೆ ದಾಳಿ ಮಾಡಬಹುದು. ಇನ್ನು ಕೊನೆಯ ನಿಯಮ ಏನು ಅಂತ ಹೇಳಿದ್ರೆ, 3 ಥರದ ಕರ್ಮಗಳು ಇವೆ: ಸಂಚಿತ, ಪ್ರಾರಬ್ಧ, ಆಗಾಮಿ. ಸಂಚಿತ ಅಂತ ಹೇಳಿದ್ರೆ, ನಾವು ಹಿಂದೆ ಎಷ್ಟೋ ಜನ್ಮಗಳನ್ನು ಎತ್ತಿರ್ತೇವೆ. ಆ ಜನ್ಮದಲ್ಲಿ ಕೂಡಿಟ್ಟಿರುವ ಪುಣ್ಯ ಪಾಪಗಳ ಗಂಟು, ದೊಡ್ಡ ಪರ್ವತ. ಎರಡೂ ಇದೆ, ಪುಣ್ಯವೂ ಇದೆ, ಪಾಪವೂ ಇದೆ. ಅದು ದೊಡ್ಡ ಪರ್ವತದಾಗಿದ್ರೂ ಕೂಡ ಅದರಿಂದ ಒಂದು ಸಣ್ಣ ಬ್ಯಾಗಿನಲ್ಲಿ ಕೆಲವು ಪುಣ್ಯ, ಕೆಲವು ಪಾಪ ನಾವು ಸೆಲೆಕ್ಟ್ ಮಾಡೋದಲ್ಲ, ಅದು ನಮಗೆ ಬರುವಂಥದ್ದು. ಆ ಬ್ಯಾಗನ್ನು ಹೊತ್ತುಕೊಂಡು ನಾವು ಈ ಜನ್ಮದಲ್ಲಿ ಬಂದಿರುವಂಥದ್ದು. ಈ ಪುಣ್ಯ ಪಾಪಗಳ ಸಣ್ಣ ಚಿಕ್ಕ ಒಂದು ಚೀಲಕ್ಕೆ ಹೆಸರು ಪ್ರಾರಬ್ಧ. ಅದು ಈ ಜನ್ಮದಲ್ಲಿ ಮಾತ್ರವೇ ಫಲವನ್ನು ಕೊಡುವಂಥದ್ದು. ಸಂಚಿತವನ್ನು ಅಲ್ಲಿ ಮನೆಯಲ್ಲಿ ಬಿಟ್ಟು ಬಂದಿದ್ದೇವೆ. ಮನೆಯಲ್ಲಿ ನಮ್ಮ ಹತ್ರ ಹಲವಾರು ಬಟ್ಟೆ ಬರೆಗಳಿರುತ್ತೆ, ಅದೆಲ್ಲವೂ ಸಂಚಿತ. ಉದಾಹರಣೆ ಹೇಳ್ತಾ ಇರೋದು, ಒಂದು ಪ್ರಯಾಣ ಮಾಡಿದಾಗ ಒಂದು ವಾರಕ್ಕೆ ಯಾವುದೋ ಒಂದು ಊರಿಗೆ ಹೋಗ್ತೇವೆ ಅಂತ ಆದರೆ ಒಂದು ಬ್ಯಾಗಿನಲ್ಲಿ ಬೇಕಾದ ಕೆಲವು ಬಟ್ಟೆ ಬರೆಗಳನ್ನು ಮಾತ್ರ ತೆಗೆದುಕೊಂಡು ಹೋಗ್ತೇವೆ ನಾವು. ಹಾಗೆ ಮನೆಯಲ್ಲಿರುವ ಬಟ್ಟೆ ಬರೆಗಳೆಲ್ಲ ಸಂಚಿತ. ನಾವು ಈಗ ಬ್ಯಾಗಿನಲ್ಲಿ ಚೀಲದಲ್ಲಿ ಹಾಕಿ ಆ ಒಂದು ವಾರಕ್ಕೆ ಬೇಕಾದಂತಹ ಬಟ್ಟೆ ಬರೆಗಳನ್ನು ತೆಗೆದುಕೊಂಡು ಹೋಗುವಂಥದ್ದು, ಅದಕ್ಕೆ ಹೆಸರು ಪ್ರಾರಬ್ಧ. ಈಗ ಈ ಜನ್ಮದಲ್ಲಿ ಪ್ರಾರಬ್ಧವನ್ನು ಹೊತ್ತುಕೊಂಡು ಬಂದಿದ್ದೇವೆ. ಆದರೆ ಈಗ ಇಲ್ಲಿ ನಾವು ಕೆಲಸವನ್ನ, ಹಲವಾರು ಚಟುವಟಿಕೆಗಳನ್ನು ಮಾಡ್ತಾ ಇರ್ತೇವೆ, ಮಾತಾಡ್ತೇವೆ. ಪುಣ್ಯವೋ ಪಾಪವೋ ಸಂಪಾದನೆ ಆಗ್ತಾನೇ ಇದೆ. ಮನುಷ್ಯರಿಗೆ ಮಾತ್ರ, ಬೇರೆಯವರಿಗಿಲ್ಲ. ಈ ಸಂಪಾದನೆಯಲ್ಲಿ ಇಟ್ಕೊಳ್ಳೋದು, ಬೇರೆ ಊರಿಗೆ ಹೋದಾಗ ನಾವೇನಾದರೂ ತಗೊಳ್ತೇವೆ ನೋಡಿ, ಓಹೋ ಇಲ್ಲಿ ಬಂದಿದ್ದೇವೆ, ಇದು ಭಾರಿ ಒಳ್ಳೇದುಂಟು, ಇದು ತಗೊಂಡು ಹೋಗುವ. ನಮ್ಮ ಊರಲ್ಲಿ ಇದು ಸಿಗುವುದಿಲ್ಲ. ತೆಗೆದುಕೊಂಡು ಹೋಗುವಂಥದ್ದು ಯಾವುದರಲ್ಲಿ? ತಂದ ಸೂಟ್ಕೇಸಲ್ಲಿ ಜಾಗ ಇಲ್ಲಲ್ಲ, ಬೇರೆ ಒಂದು ಬ್ಯಾಗ್ ತಗೊಳ್ಳೋದಲ್ಲಿಗೆ ಆ ಹೊಸ ಹೊಸ ಐಟಮ್ಸ್ ಎಲ್ಲ ಅದರಲ್ಲಿ ಹಾಕ್ತೇವೆ. ಅದರಲ್ಲಿ ಕೆಲವನ್ನ ನಾವು ತಂದ ಸೂಟ್ಕೇಸಲ್ಲೂ ಹಾಕಿಕೊಳ್ಳುತ್ತೇವೆ. ಹಾಗೆ ಈ ಜನ್ಮದಲ್ಲಿ ನಾವು ಮಾಡುವಂತಹ ಕಾರ್ಯಗಳು, ಪುಣ್ಯವೋ ಪಾಪವೋ, ಈ ಸಂಪಾದನೆಗೆ ಹೆಸರು ಆಗಾಮಿ. ಇದರಲ್ಲಿ ಕೆಲವು ನಮ್ಮ ಪ್ರಾರಬ್ಧಕ್ಕೂ ಕೂಡ ಬರಬಹುದು, ಗ್ಯಾರಂಟಿ ಏನಿಲ್ಲ, ಆದರೆ ಬರಬಹುದು, ಬರುವ ಸಾಧ್ಯತೆ ಇದೆ. ಆಗಾಮಿಯಿಂದ ಕೆಲವು ಪುಣ್ಯ ಪಾಪದ ಫಲಗಳು ಪ್ರಾರಬ್ಧವಾಗಿ ಬದಲಾವಣೆಗೊಳ್ಳಬಹುದು. ಉಳಿದದ್ದು ನಾವು ಮತ್ತೆ ಈ ದೇಹವನ್ನು ಬಿಡುವಾಗ ಆಗಾಮಿ ದೊಡ್ಡ ಬ್ಯಾಗ್ ಆಗಿರುತ್ತೆ, ಅಷ್ಟೊತ್ತಿಗೆ ಅದೆಲ್ಲಿ ಹೋಗುತ್ತೆ? ಸಂಚಿತಕ್ಕೆ ಸೇರಿಕೊಳ್ಳುತ್ತೆ. ನಾವು ಈ ದೇಹವನ್ನು ಬಿಡುವಾಗ ಮತ್ತೆ ಇನ್ನೊಂದು ನೆಕ್ಸ್ಟ್ ಬ್ಯಾಗ್ ರೆಡಿ, ದೇವರು ರೆಡಿ ಮಾಡಿಟ್ಟಿರ್ತಾನೆ ನಮಗೆ, ತಗೋ ಇದನ್ನ ತಗೊಂಡು ಹೋಗು.
ಆ ಬ್ಯಾಗಲ್ಲಿ ಏನಿದೆಯೋ ಅದರ ಪ್ರಕಾರ ಇನ್ನೊಂದು ಜನ್ಮ. ತಂದೆ ತಾಯಿ ಯಾರು, ಯಾವ ಥರದ ಯೋನಿ, ಯಾವ ಥರದ ವಾತಾವರಣ, ಯಾವ ಥರದ ಜೀವನ, ಎಲ್ಲವೂ ಅದರಲ್ಲಿದೆ. ಈ ಪ್ರಾರಬ್ಧದಲ್ಲಿ ನಮಗೆ 3 ಥರದ ಪ್ರಾರಬ್ಧ ಇದೆ. ಒಂದು ತುಂಬ ಸುಲಭವಾದದ್ದು, ಏನು ಕಷ್ಟ ಏನಿಲ್ಲ, ದುರ್ಬಲವಾಗಿದೆ, ಅದು ಹೆಚ್ಚು ಪವರ್ ಇಲ್ಲ, ಅದಕ್ಕೆ ಏನೋ ಬರುತ್ತೆ ಹೋಗುತ್ತೆ, ಚಿಕ್ಕ ಪುಟ್ಟ ಕಷ್ಟಗಳೋ ಅದು ಸುಖಗಳೋ ಏನು. ಮಧ್ಯಮ ಪ್ರಾರಬ್ಧ ಅಂತ ಹೇಳಿದ್ರೆ ಕೆಟ್ಟದ್ದು ಪಾಪ ಮಾತ್ರ ಅಲ್ಲ, ಸಂಚಿತದಲ್ಲಿಯೂ ಪುಣ್ಯ ಪಾಪ, ಪ್ರಾರಬ್ಧದಲ್ಲಿಯೂ ಪುಣ್ಯ ಪಾಪ, ಆಗಾಮಿಯಲ್ಲಿಯೂ ಪುಣ್ಯ ಪಾಪ. ಈಗ ದುರ್ಬಲವಾದದಂದ್ರೆ ತಲೆಬಿಸಿ ಮಾಡಬೇಕಾದ ಅಗತ್ಯ ಇಲ್ಲ. ಮಧ್ಯಮ ಅಂತ ಹೇಳಿದ್ರೆ ಸ್ವಲ್ಪ ಆಲೋಚನೆ ಮಾಡಬೇಕು. ಆಮೇಲೆ ಪ್ರಬಲ, ತುಂಬ ಸ್ಟ್ರಾಂಗ್ ಆಗಿದೆ. ಸುಖವೋ ಕಷ್ಟವೋ ತುಂಬ ಸ್ಟ್ರಾಂಗ್ ಆಗಿರುವಂಥದ್ದು. ಸುಖ ಬಂದರೆ ಪರವಾಗಿಲ್ಲ, ನಮಗೆ ದುಃಖ ಬಂದರೆ ಮಾತ್ರ ಅಲ್ಲ ನಮಗೆ ಕಷ್ಟ ಆಗೋದು. ಏನು ಮಾಡೋದು ಇದಕ್ಕೆ? ಪರಿಹಾರ, ಪ್ರಾಯಶ್ಚಿತ್ತ. ಪರಿಹಾರ ಬೇಕು, ಪ್ರಾಯಶ್ಚಿತ್ತ ಬೇಕು. ಏನದು? ಯಾವುದು ಥರದಲ್ಲಿ ನಾವು ಮಾಡ್ಬೋದು? ಜ್ಯೋತಿಷ್ಯರ ಹತ್ರ ಹೋಗಿ ಕೇಳ್ಕೊಳ್ಬೋದು. ನನ್ನ ಕೈ ನೋಡಿ, ನನ್ನ ಜಾತಕ ನೋಡಿ ಹೇಳಿ ಏನಿದೆ, ಭವಿಷ್ಯದಲ್ಲಿ ಏನಾಗುತ್ತೆ, ನನ್ನ ಮಕ್ಕಳಿಗೆ ಯಾವಾಗ ಮದುವೆ ಆಗುತ್ತೆ, ನನಗೆ ಯಾವಾಗ ಹುಷಾರಿಲ್ಲದಾಗತ್ತೆ, ಹಲವಾರು ವಿಷಯಗಳನ್ನು ನಾವು ಕೇಳ್ತೇವೆ. ಅವರು ಹೇಳ್ತಾರೆ ಹೀಗೀಗಿದೆ ನೋಡಿ, ನೀವು ಈ ಪೂಜೆ ಮಾಡಿ, ಈ ಹೋಮ ಮಾಡಿ, ಈ ವ್ರತ ಮಾಡಿ, ಅದನ್ನೆಲ್ಲ ಮಾಡ್ಬೋದು. ಅದಲ್ಲದೆ ಪ್ರಬಲವಾದ ಒಂದು ಇಂಜೆಕ್ಷನನ್ನು ನಾವು ನೋಡಿದ್ದೇವೆ, ನಾಮಸ್ಮರಣೆ. ರಾಮಕೃಷ್ಣ ಪರಮಹಂಸರು ಹೇಳ್ತಾ ಇದ್ರು, ಒನಕೆಯಿಂದ ಬೀಳುವ ಪೆಟ್ಟು ಸೂಜಿ ಮೊನೆಯಿಂದ ಹೋಗಿಬಿಡತ್ತೆ. ಯಾವಾಗ? ನಾಮಸ್ಮರಣೆ ಮಾಡಿದಾಗ. ಎಷ್ಟು ಪ್ರಬಲವಾಗಿದ್ರೂ ಕೂಡ ಅದು ಪರಿಣಾಮ ತುಂಬ ಕಡಿಮೆ ಆಗಿಬಿಡತ್ತೆ. ಯಾಕೆ? ನಾಮಸ್ಮರಣ ಅಂತ ಹೇಳುವ ಒಂದು ಪರಿಹಾರವನ್ನು ನಾವು ಕಂಡು ಹುಡ್ಕೊಂಡಿದ್ದೇವೆ. ಕಂಡು ಹಿಡಿದ್ರೆ ಸಾಲದು, ಅದನ್ನು ಅಳವಡಿಸ್ಕೊಳ್ಬೇಕು. ಹಾಗೆ ಮಾಡಿದಾಗ ಪ್ರಾರಬ್ಧದ, ಅದರಲ್ಲೂ ಕಷ್ಟ, ಸುಖ ಬರಲಿ ನಮಗೆ, ಸುಖ ಏನು ಕಡಿಮೆ ಆಗೋದು ಬೇಡ, ನಮಗೆ ದುಃಖ ಮಾತ್ರ ಕಡಿಮೆ ಆಗಬೇಕು ಅಂತ ಇದ್ದರೆ ನಾಮಸ್ಮರಣೆಯನ್ನು ನಾವು ಮಾಡಬೇಕು. ಈಗ ಜ್ಞಾನಿ ಅಥವಾ ಜೀವನ್ಮುಕ್ತನಿಗಿರುವಂತಹ ಈ ಕರ್ಮಗಳ ಬಗ್ಗೆ ವಿಚಾರವನ್ನು ಹೇಳ್ತಿದ್ದಾರೆ. ಯಾವ ಥರದ ಕರ್ಮಗಳು ಅಂತ ಹೇಳಿದರೆ 3. ಅದಕ್ಕೆ ಅವರಿಗೆ ಕೂಡ 3 ಇರುವಂಥದ್ದು. ಜ್ಞಾನೋತ್ಪತ್ತಿ ಅನಂತರಂ ಜ್ಞಾನಿ ದೇಹಕೃತಂ ಪುಣ್ಯ ಪಾಪ ರೂಪಂ ಕರ್ಮ ಯದಸ್ತಿ ತದ್ ಆಗಾಮಿ ಇತಿ ಅಭಿಧೀಯತೆ. ಇಲ್ಲಿ ಸ್ವಲ್ಪ ನಮಗೂ ಜ್ಞಾನಿಗೂ ಅಜ್ಞಾನಿಗೂ ವ್ಯತ್ಯಾಸ ಇದೆ ಆಗಾಮಿಯಲ್ಲಿ. ಮೊದಲನೇದಾಗಿ ಆಗಾಮಿ ಕರ್ಮವನ್ನು ಆದಿಶಂಕರಾಚಾರ್ಯರು ವಿವರಿಸ್ತಾ ಇದ್ದಾರೆ. ಜ್ಞಾನ ಉತ್ಪತ್ತಿ ಅನಂತರ ನಮಗೆ ಅಜ್ಞಾನಿಗೆ ಯಾವಾಗ ಆಗಾಮಿ? ಹುಟ್ಟಿ ನಾವು ಕೆಲಸವನ್ನು ಶುರು ಮಾಡ್ತೇವೆ, ಉದ್ದೇಶಪೂರ್ವಕವಾಗಿ ಮಾಡುವಂತಹ ಕಾರ್ಯದಿಂದ ಬರುವಂಥದ್ದು ಪುಣ್ಯ ಪಾಪ. ಇದು ಕೂಡ ನೆನಪಲ್ಲಿ ಇಟ್ಕೊಳ್ಬೇಕು. ಒಂದು ಮಗುವಿಗೆ ಪುಣ್ಯ ಪಾಪ ಏನಿಲ್ಲ. ಯಾಕೆ? ಆ ಮಗುವಿಗೆ ಉದ್ದೇಶಪೂರ್ವಕವಾಗಿ ಏನನ್ನೂ ಮಾಡೋದಿಲ್ಲ ಮಗು. ಹಾಗೆ ನಾವು ನಿದ್ದೆ ಮಾಡ್ಕೊಂಡಿದ್ದಾಗ ನೋಡಿ, ನಿದ್ದೆಯಲ್ಲಿ ದಾಡ್ಡಂತ ಕಾಲು ಹಾಕ್ತೀವಿ ಇನ್ನೊಬ್ಬರ ಮೇಲೆ, ಅಥವಾ ಒದೆ ಚೆನ್ನಾಗಿ ಓದಿತೀವಿ ಹತ್ತಿರ ಇರೋರನ್ನ, ಅದರಲ್ಲಿಯೂ ಪಾಪ ಬರೋದಿಲ್ವಂತೆ. ಯಾಕೆ? ಅದು ಉದ್ದೇಶಪೂರ್ವಕವಾಗಿ ಮಾಡಿದ್ದಲ್ಲ, ಗೊತ್ತಿಲ್ಲದೆ ಮಾಡಿರುವಂಥದ್ದು. ಹಾಗಾಗಿ ಉದ್ದೇಶ ತುಂಬ ಪ್ರಾಮುಖ್ಯತೆಯನ್ನು ಕೊಡ್ತಿದ್ದಾರೆ ಇಲ್ಲಿ. ಈಗ ನಮ್ಮಂಥ ಅಜ್ಞಾನಿಗಳಿಗೆ ಹುಟ್ಟಿ ನಾವು ಉದ್ದೇಶಪೂರ್ವಕವಾಗಿ ಕೆಲಸವನ್ನು ಶುರು ಮಾಡಿದ ನಂತರ ಪುಣ್ಯ ಪಾಪದ ಸಂಪಾದನೆ ಆಗ್ತಾ ಹೋಗುತ್ತೆ. ಅದೇ ಜ್ಞಾನಿ ಅಥವಾ ಜೀವನ್ಮುಕ್ತನಿಗೆ ಏನು ವ್ಯತ್ಯಾಸ ಅಂತ ಹೇಳಿದ್ರೆ, ಅವನಿಗೆ ಯಾವಾಗ ಜ್ಞಾನದ ಉತ್ಪತ್ತಿ ಅಂದರೆ ನಾನು ಅಂದರೆ ಯಾರು, ಈ ತಿಳುವಳಿಕೆ ಯಾವಾಗ ಬಂತೋ ಅದರ ನಂತರ ನೋಡಿ ಎಷ್ಟು ಜಾಗರೂಕರಾಗಿ ಉಪಯೋಗಿಸ್ತಾ ಇದ್ದಾರೆ ನೋಡಿ ಆದಿಶಂಕರಾಚಾರ್ಯರು. ಜ್ಞಾನಿ ದೇಹಕೃತಂ, ಜ್ಞಾನಿಯ ದೇಹ ಮಾಡಿರುವಂತಹ ಚಟುವಟಿಕೆಗಳು. ಜ್ಞಾನಿ ಮಾಡಿದ್ದು ಅಂತ ಹೇಳ್ತಾ ಇಲ್ಲ. ಯಾಕೆ? ಅಂತಹ ಜ್ಞಾನ ಬಂದವನಿಗೆ ನಾನು ಮಾಡಿದ್ದು ಅಂತ ಹೇಳಿ ಇಲ್ಲ ಅಲ್ಲಿ. ಆ ಡೂವರ್ಶಿಪ್ ಅಂತ ಹೇಳ್ತಾರಲ್ಲ, ನಾನು ಮಾಡಿದ್ದು ಅದಿಲ್ಲ. ನಾನು ಅಂತ ಹೇಳಿದರೆ ಆ ಬ್ರಹ್ಮ ಚೈತನ್ಯ ನಾನು ಅಂತ ಅರಿವು ಮೂಡಿದ ಮೇಲೆ ಮಾಡುವಂಥ ಎಲ್ಲ ಕಾರ್ಯವೂ ಕೂಡ ನಾನು ಮಾಡಿದ್ದು ಅಂತ ಹೇಳುವ ಭಾವನೆಯಿಂದ ಅವನು ಮಾಡೋದಿಲ್ಲ. ಹಾಗಾಗಿ ಎಷ್ಟು ಚೆನ್ನಾಗಿ ಹೇಳ್ತಾರೆ, ಜ್ಞಾನಿ ದೇಹಕೃತ. ಆ ಜ್ಞಾನಿಯ ದೇಹ ಏನೆಲ್ಲ ಕೆಲಸವನ್ನು ಮಾಡುತ್ತೋ ಪುಣ್ಯ ಪಾಪ ರೂಪಂ ಕರ್ಮ ಯತಸ್ತಿ ತತ್ ಆಗಮಿ ಇತಿ ಅಭಿಧೀಯತೆ.
ಈ ಜೀವನ್ಮುಕ್ತನಿಗೆ ಅಥವಾ ಜ್ಞಾನಿಗೆ ಆ ಜ್ಞಾನದ ಉತ್ಪನ್ನ ಯಾವ ಕ್ಷಣದಲ್ಲಿ ಆಯಿತೋ ಆ ಕ್ಷಣದಿಂದ ಮಾಡುವಂತಹ ಎಲ್ಲ ಪುಣ್ಯ ಪಾಪ ಕರ್ಮ ಇರ್ಬೋದು, ಯಾವುದೇ ಇರ್ಬೋದು, ಇದು ಎಲ್ಲದಕ್ಕೂ ಹೆಸರು ಆಗಾಮಿ. ನನಗೆ ಡೌಟ್ ಬರುತ್ತೆ, ಜ್ಞಾನ ಬಂದ ಮತ್ತೆ ಕೂಡ ಪಾಪದ ಕರ್ಮ ಮಾಡ್ತಾರೆ ಇವರು ಅಲ್ವಾ? ನಮಗೆ ಡೌಟ್ ಸಂದೇಹ ಬರೋದಿಲ್ವಾ? ಜ್ಞಾನಿಯಾದವನಿಗೆ ಆ ಉದ್ದೇಶ ಇಲ್ಲ. ಹಾಗಾಗಿ ನಿಜವಾಗಿಯೂ ನೋಡಬೇಕು ಅಂತ ಇದ್ರೆ ಪುಣ್ಯವೂ ಇಲ್ಲ ಪಾಪವೂ ಇಲ್ಲ. ಆದರೆ ಮಾಡುವಂತಹ ಕಾರ್ಯ ಉತ್ತಮವಾದ ಕಾರ್ಯ ಆದರೆ ಅದನ್ನು ಪುಣ್ಯ ಅಂತ ನಾವು ಭಾವಿಸಬಹುದು. ಹಾಗೆಯೇ ನಾನು ಮಾಡಿದ್ದು ಅಂತ ಯಾವಾಗ ಇಲ್ವೋ ಅವಾಗ ಮಾಡುವಂತಹ ಕಾರ್ಯಗಳು ಕೆಲವು ಕೆಟ್ಟದಾಗಿ ಇರಬಹುದು. ಅದನ್ನ ಹೇಳ್ತಾ ಇರೋದಲ್ಲಿ ಅವನ ದೇಹದಿಂದ ಮಾಡಲ್ಪಟ್ಟಿರುವಂತಹ ಪುಣ್ಯದ ಪಾಪದ ಕರ್ಮ ಯಾವುದಾದ್ರೂ ಇದ್ರೆ ಅದಕ್ಕೆ ಹೆಸರು ಆಗಾಮಿ. ಅವನು ಹುಟ್ಟಿದ ಈಗ ನೋಡಿ 40 ವರ್ಷಕ್ಕೆ ಒಬ್ಬರಿಗೆ ಜ್ಞಾನ ಬಂತು ಅಂತ ಅನ್ಕೊಳ್ಳೋಣ. ನಾನು ಅಂದ್ರೆ ಯಾರು ಅಂತ ಹೇಳಿ 40 ವರ್ಷಕ್ಕೆ ಒಬ್ಬರಿಗೆ ಜ್ಞಾನ ಬಂತು. ಅವರು ಹುಟ್ಟಿ ಒಂದು 4-5 ವರ್ಷದಿಂದ ಪುಣ್ಯದ ಪಾಪದ ಸಂಪಾದನೆ ಆಗಿರ್ಬೋದಾ 40 ವರ್ಷದವರೆಗೆ? ಅದು ಆಗಾಮಿ ಅಲ್ಲ. ಅಜ್ಞಾನಿಗೆ ಅದು ಆಗಾಮಿ. ಆದರೆ ಜ್ಞಾನಿಗೆ ಈ 40 ವರ್ಷದ ನಂತರ ಅವನು ಎಷ್ಟು ವರ್ಷ ಬದುಕುತ್ತಾನೋ ಅಷ್ಟು ವರ್ಷದವರೆಗೆ ಮಾಡುವ ಎಲ್ಲ ಚಟುವಟಿಕೆಗಳಿಗೆ ಪುಣ್ಯ ಪಾಪವನ್ನು ಸೇರಿಸಿ ಆಗಾಮಿ ಅಂತ ಹೇಳ್ತಾರೆ ಆದಿಶಂಕರಾಚಾರ್ಯರು. ಮುಂದೆ ಸಂಚಿತಂ ಕರ್ಮ ಕಿಂ? ಹಾಗಾದರೆ ಸಂಚಿತ ಅಂದ್ರೆ ಏನು? ಆಗಾಮಿ ಅಂದ್ರೆ ಯಾವಾಗ ಜ್ಞಾನದ ಉತ್ಪತ್ತಿ ಆಯಿತೋ ಅದರ ನಂತರದ್ದು. ಸಂಚಿತ ಅನಂತ ಕೋಟಿ ಜನ್ಮನಾಂ ಬೀಜಭೂತಂ ಸತ್ ಯತ್ ಕರ್ಮ ಜಾತಂ ಪೂರ್ವಾರ್ಜಿತಂ ತಿಷ್ಠತಿ ತತ್ ಸಂಚಿತಂ ಧ್ಯೇಯಂ. ಇದು ನಮಿಗೂ ಅಜ್ಞಾನಿಗೂ ಜ್ಞಾನಿಗೂ ಒಂದೇ. ಎಷ್ಟು? ಅನಂತ ಕೋಟಿ. ನೋಡಿ, ಎಷ್ಟು ಕೋಟಿ ಅಂತ ಕೂಡ ಹೇಳೋದಿಲ್ಲ, 1 ಕೋಟಿ 2 ಕೋಟಿ ಕೂಡ ಅಲ್ಲ, ಅನಂತ ಲೆಕ್ಕವಿಲ್ಲದಷ್ಟು ಕೋಟಿ ಜನ್ಮಗಳನ್ನ ಆ ಜ್ಞಾನಿ ಕೂಡ ಎತ್ತಿರ್ತಾನೆ. ಮೊದಲು ಅವನು ಕೂಡ ಎಷ್ಟೊಂದು ಕೋಟಿ ಜನ್ಮದಲ್ಲಿ ಬಂದಿರ್ತಾನೆ. ಈಗ ಮಾತ್ರ ಅವನಿಗೆ ಜ್ಞಾನ ಬಂದಿರೋದು. ಅಜ್ಞಾನಿಗಳಿಗೂ ಜ್ಞಾನಿಗಳಿಗೂ ಸಮಾನವಾಗಿ ಸಂಚಿತ ಅಂತ ಹೇಳಿದ್ರೆ ಹಲವಾರು ಜನ್ಮಗಳಲ್ಲಿ ನಾವು ಸಂಗ್ರಹ ಮಾಡಿಕೊಂಡು ಬಂದಿರುವಂಥದ್ದು ಬೀಜಭೂತ, ಬೀಜ ರೂಪದಲ್ಲಿ ಇರುವಂಥದ್ದು. ಯತ್ ಕರ್ಮಜಾತ, ಅವರವರು ಮಾಡಿರುವಂತಹ ಕರ್ಮದಿಂದ ಹುಟ್ಟಿರುವಂತಹ ಫಲ ಇದು. ಪೂರ್ವಾರ್ಜಿತ, ಯಾವಾಗ ಸಂಪಾದನೆ ಮಾಡಿರೋದು? ಪೂರ್ವದಲ್ಲಿ, ಮೊದಲಿನ ಜನ್ಮದಲ್ಲಿ. ಎಷ್ಟು ಜನ್ಮ? ಅನಂತ ಕೋಟಿ ಜನ್ಮ. ಯತ್ ತಿಷ್ಠತಿ ತತ್ ಸಂಚಿತ ಧ್ಯೇಯಂ. ಇದಕ್ಕೆ ಹೆಸರು ಸಂಚಿತ. ಜ್ಞಾನಿಗೂ ಅಜ್ಞಾನಿಗೂ ಸಂಚಿತ ಒಂದೇ ಥರ. ಹಿಂದಿನ ಜನ್ಮಗಳಲ್ಲಿ ಹಲವಾರು ಜನ್ಮಗಳಲ್ಲಿ ನಾವು ಸಂಗ್ರಹ ಹೇಗೆ ಮಾಡಿದೆವು? ಕರ್ಮಜಾತ, ಮಾಡಿರುವಂತಹ ಕರ್ಮಗಳಿಂದ ಹುಟ್ಟಿರುವಂತಹ ಈ ಫಲಗಳು. ಪುಣ್ಯವೂ ಇರ್ಬೋದು, ಪಾಪವೂ ಇರ್ಬೋದು. ದೊಡ್ಡ ಹಿಮಾಲಯ ಪರ್ವತವೇ ಇದೆ, ಇದಕ್ಕೆ ಹೆಸರು ಸಂಚಿತ. ಅದರಲ್ಲಿ ಚೀ ಅಂತ ಹೇಳಿದ್ರೆ ಸಂಗ್ರಹ ಮಾಡೋದು. ಸಂಚಿತ ಭಾರಿ ಚೆನ್ನಾಗಿ ಸಂಗ್ರಹ ಮಾಡಿದ್ದೇವೆ ನಾವು, ಅದಕ್ಕೆ ಸಂಚಿತ ಅಂತ ಹೆಸರು. ಮುಂದಿನದು ಪ್ರಾರಬ್ಧ. ಪ್ರಾರಬ್ಧ ಕರ್ಮಂ ಕಿಮಿತಿ ಅಂತ ಚೇತ್, ಪ್ರಾರಬ್ಧ ಕರ್ಮ ಅಂದ್ರೆ ಏನು ಅಂತ ಕೇಳ್ತೀಯಾ? ಇದಂ ಶರೀರಂ ಉತ್ಪಾದ್ಯ ಇಹ ಲೋಕೆ, ಈ ಲೋಕದಲ್ಲಿ ಈ ಶರೀರವನ್ನ ಪಡೆದುಕೊಂಡ ಮೇಲೆ ಸುಖ ದುಃಖಾದಿ ಪ್ರದಂ ಯತ್ ಕರ್ಮ ತತ್ ಪ್ರಾರಬ್ಧ. ಈ ಸುಖ ಮತ್ತೆ ದುಃಖ ಇದೆ ಅಲ್ವಾ, ಇದೇ ಪ್ರಾರಬ್ಧ. ಭೋಗೇನ ನಷ್ಟಂ ಭವತಿ, ಇಲ್ಲಿಯವರೆಗೆ ತತ್ ಪ್ರಾರಬ್ಧ ಅಂತ ಹೇಳೋವರೆಗೆ ಆಗಾಮಿ ಅಂದ್ರೆ ಏನು, ಸಂಚಿತ ಅಂದ್ರೆ ಏನು, ಪ್ರಾರಬ್ಧ ಅಂದ್ರೆ ಏನು ಅಂತ ಆದಿಶಂಕರಾಚಾರ್ಯರು ತಿಳಿಸಿಕೊಟ್ರು. ಈಗ ಭೋಗೇನ ನಷ್ಟಂ ಭವತಿ, ಇದು 3 ಕೂಡ ಯಾವಾಗ ನಾಶ ಆಗತ್ತೆ ಅಂತ ಹೇಳ್ತಿದ್ದಾರೆ. ಸಂಗ್ರಹ ಮಾಡಿದ್ದು ಯಾವಾಗ ಅಂತ ಗೊತ್ತಾಯಿತು, ಇದು ನಾಶ ಆಗೋದು ಯಾವಾಗ, ಇದರ ಬಗ್ಗೆ ಹೇಳ್ತಾ ಇರೋದು. ಅದು ಜ್ಞಾನಿಗೆ ಮಾತ್ರ. ಭೋಗೇನ ನಷ್ಟಂ ಭವತಿ. ಪ್ರಾರಬ್ಧ ಅಂತ ಹೇಳೋದು ನಮಿಗೂ ಜ್ಞಾನಿಗೂ ಒಂದೇ, ಅಜ್ಞಾನಿಗೂ ಜ್ಞಾನಿಗೂ ಒಂದೇ ಥರ. ಏನು? ಭೋಗದಿಂದ ನಷ್ಟ ಆಗೋದು, ಅದನ್ನು ಅನುಭವಿಸಬೇಕು. ಪುಣ್ಯ ತುಂಬ ಇದ್ರೆ ಒಳ್ಳೆಯ ಸುಖ, ಪಾಪದ ಸಂಗ್ರಹ ತುಂಬ ಮಾಡಿದರೆ ಕಷ್ಟ
ಪರಿಸ್ಥಿತಿ, ದುಃಖದ ಪರಿಸ್ಥಿತಿ. ಅನುಭವಿಸಲೇಬೇಕು, ಬೇರೆ ಏನು ದಾರಿ ಇಲ್ಲ, ಉಪಾಯವೇ ಇಲ್ಲ ಬೇರೆ. ಭೋಗೇನ ನಷ್ಟಭವತಿ, ಇದು ಜ್ಞಾನಿಗೂ ಕೂಡ ಒಂದೇ ಥರ. ಜ್ಞಾನಿ ಕೂಡ ಅವನ ಪ್ರಾರಬ್ಧದಲ್ಲಿ ಪಾಪ ಇರ್ಬೋದು, ಆ ಪಾಪವನ್ನು ಅನುಭವಿಸಬೇಕು ತಾನೆ, ಆ ಪಾಪದ ಫಲವನ್ನು ಉಣ್ಣಬೇಕು. ಮಾಡಿದ್ದುಣ್ಣೋ ಮಹಾರಾಯ. ಸುಮ್ಮನೆ ಬಂದಿಲ್ಲ ಈ ವಾಕ್ಯಗಳೆಲ್ಲ, ಗಾದೆಗಳು. ನಾವು ಮಾಡಿದ್ದು ನಾವೇ ಉಣ್ಣಬೇಕು, ಬೇರೆ ಯಾರಿಗೂ ಹಂಚೋ ಆಗಿಲ್ಲ. ಅದು ಜ್ಞಾನಿಯೇ ಆಗಿರಲಿ, ಅಜ್ಞಾನಿಯೇ ಆಗಿರಲಿ. ಹಾಗಾದರೆ ನಮಗೆ ಸಂಶಯ ಬರ್ತದೆ ಅಲ್ವಾ? ಹಾಗಾದರೆ ಈ ಜ್ಞಾನ ಬಂದು ಲಾಭ ಏನು? ಮತ್ತೆ ಆ ದುಃಖ ಕೂಡ ನಮಗೆ ಬರ್ತದೆ ಅಂತ ಆದರೆ, ಕಷ್ಟ ಕೂಡ ಬರ್ತದೆ ಅಂತಾರೆ, ಮತ್ತೆ ಈ ಜ್ಞಾನ ಬಂದು ಏನು ಪ್ರಯೋಜನ ಅಂತ ನನಗೆ ಸಂದೇಹ ಬರ್ತದೆ. ಇದೀಗ ಹೇಗೆ ಅಂತ ಹೇಳಿದರೆ, ಜೋರಾಗಿ ಮಳೆ ಬರ್ತಾ ಉಂಟು, ಕೊಡೆಯೂ ಇಲ್ಲ, ರೇನ್ ಕೋಟು ಇಲ್ಲ, ಏನೂ ಇಲ್ಲ ನನ್ನ ಹತ್ರ. ನಾನು ಅಜ್ಞಾನಿ. ಜ್ಞಾನಿ ಚೆನ್ನಾಗಿ ರೈನ್ ಕೋಟು ಟೊಪ್ಪಿ ಎಲ್ಲ ಹಾಕೊಂಡಿದ್ದಾನೆ, ಮಳೆ ಅವನಿಗೂ ಬರ್ತಾ ಇದೆ, ಆದರೆ ಅವನು ಒದ್ದೆ ಆಗ್ತಾ ಇಲ್ಲ. ನಾನು ಫುಲ್ ಒದ್ದೆ ಆಗ್ತೇನೆ ಅಲ್ವಾ? ಇದು ಅಜ್ಞಾನಿ. ಇಲ್ಲಿ ಒದ್ದೆ ಆಗೋದು ಅಂತ ಹೇಳಿದ್ರೆ, ಸುಖ ದುಃಖ ಎರಡೂ ಕೂಡ ಪರಿಣಾಮವನ್ನು ಬೀರ್ತಾ ಇದೆ ಅಜ್ಞಾನಿಗಳ ಮೇಲೆ. ಅದೇ ಜ್ಞಾನಿಗಳ ಮೇಲೆ ಯಾವ ಪರಿಣಾಮವೂ ಇಲ್ಲ. ಒಂದು ರೈನ್ ಕೋಟ್ ಹಾಕ್ಕೊಂಡಾಗೆ ಬರಲಿ, ಎಲ್ಲ ಬರಲಿ, ಮಳೆ ಬಂದರೆ ನನಗೇನು, ಚೆನ್ನಾಗಿ ರೈನ್ ಕೋಟ್ ಹಾಕ್ಕೊಂಡಿದ್ದೆ, ನಾನು ಎಲ್ಲಿ ಒದ್ದೆ ಆಗ್ತಾ ಇಲ್ಲ. ಇದು ಜ್ಞಾನಿಗಳ ಅವಸ್ಥೆ. ರಮಣ ಮಹರ್ಷಿ ನೋಡಿ, ರಾಮಕೃಷ್ಣ ಪರಮಹಂಸರು ಎಲ್ಲ ಕ್ಯಾನ್ಸರ್, ಅದು ಅತಿ ಕಠಿಣವಾದ ಕ್ಯಾನ್ಸರ್. ಅವರಿಗೆ ಕಷ್ಟ ಆಗ್ತಾ ಇದೆ ಅಂತ ಹೇಳಿ ಭಕ್ತರಿಗೆ ಅನ್ನಿಸ್ತಾ ಇತ್ತು, ಶಿಷ್ಯರಿಗೆಲ್ಲ, ಅಯ್ಯೋ ರಮಣ ಭಗವಾನಿಗೆ ಕಷ್ಟ ಆಗ್ತಾ ಇದೆ ಅಂತೇಳಿ. ಹಾಗೆ ಒಂದಿಬ್ರು ಹೇಳಿದಾಗ ಅವ್ರು ಕೇಳಿದ್ರಂತೆ, ಇಷ್ಟೇ ಅರ್ಥ ಮಾಡಿಕೊಂಡಿದ್ದು, ಕಷ್ಟ ಆಗೋದು ನನಗಲ್ಲ, ನನ್ನ ದೇಹಕ್ಕೆ, ನನಗೇನು ಕಷ್ಟ ಇಲ್ಲ. ಅಂದರೆ ನೋಡಿ, ಕಷ್ಟಗಳು ಅವರು ಮಾಡಿದ ಪಾಪಕರ್ಮಗಳಿಂದ, ಏನು ಪಾಪಕರ್ಮ ಮಾಡಿದಾರೋ ಗೊತ್ತಿಲ್ಲ, ಅಥವಾ ನಮ್ಮಂತಹ ಶಿಷ್ಯರ ಪಾಪಕರ್ಮಗಳನ್ನು ಅವರು ಸ್ವೀಕಾರ ಮಾಡ್ತಾರೆ ಅಂತ ಹೇಳುತ್ತೆ ಗ್ರಂಥಗಳು. ಅಂತಹ ಗುರುಗಳು ಆ ಪಾಪದ ಫಲವನ್ನು ಅವರು ಉಣ್ಣಬೇಕು. ಪ್ರಾರಬ್ಧ ಭೋಗೇನ ನಷ್ಟಂಭವತಿ, ಅದು ಜ್ಞಾನಿಗೂ ಒಂದೇ ಅಜ್ಞಾನಿಗೂ ಒಂದೇ. ಭೋಗ ಆಗಲೇಬೇಕು, ಅನುಭವಿಸಲೇಬೇಕು. ಆದರೆ ಆ ಅನುಭವದಲ್ಲಿ ವ್ಯತ್ಯಾಸ ಏನು ಅಂತ ಹೇಳಿದರೆ, ಅವರು ನರಳೋದಿಲ್ಲ, ನಾವು ನರಳ್ತೇವೆ, ಇಷ್ಟೇ ವ್ಯತ್ಯಾಸ. ಅಯ್ಯೋ ಅಯ್ಯೋ ಅಂತ ನಾವು ಹೇಳ್ತೀವಿ, ಅವರು ಅದನ್ನು ಸಮಾಧಾನವಾಗಿ ಸ್ವೀಕಾರ ಮಾಡ್ತಾರೆ. ಸುಖ ಬಂದರು ದುಃಖ ಬಂದರು ಒಂದೇ ಸಮಾನವಾಗಿ ಅವರು ಅದನ್ನು ಸ್ವೀಕಾರವನ್ನು ಮಾಡ್ತಾರೆ. ಇದು ಭೋಗೇನ ನಷ್ಟಂಭವತಿ. ಯಾವುದು? ಪ್ರಾರಬ್ಧ. ಪ್ರಾರಬ್ಧ ಅಂತ ಹೇಳೋದು ಜ್ಞಾನಿಗೆ ಕೂಡ ಅನುಭವಿಸಿದ ನಂತರವೇ ನಾಶ ಆಗುವಂಥದ್ದು. ಪ್ರಾರಬ್ಧ ಕರ್ಮಣ ಭೋಗಾದೇವ ಕ್ಷಯ ಇತಿ. ಯಾವುದೇ ಪ್ರಾರಬ್ಧ ಕರ್ಮ ಇದ್ದರೆ ಭೋಗದಿಂದ ಮಾತ್ರ ಕ್ಷಯ, ಕಡಿಮೆ ಆಗ್ತಾ ಆಗ್ತಾ ಹೋಗಿ ಕೊನೆಯದಾಗಿ ನಾಶವಾಗುವಂಥದ್ದು. ಇದು ಪ್ರಾರಬ್ಧ. ಪ್ರಾರಬ್ಧ ಅಂದರೆ ಏನು ಅಂತ ಗೊತ್ತಾಯಿತು, ಪ್ರಾರಬ್ಧ ಯಾವಾಗ ನಾಶ ಆಗತ್ತೆ ಅಂತ ಗೊತ್ತಾಯಿತು. ನಮಗೂ ಅಷ್ಟೇ, ಪ್ರಾರಬ್ಧ 0 ಆಗಬೇಕು, ಶೂನ್ಯ. ಪುಣ್ಯವೂ ಇರಬಾರ್ದು, ಪಾಪವೂ ಇರಬಾರ್ದು, ಎರಡು ಖರ್ಚಾಗಬೇಕು. ಎರಡನ್ನು ಅನುಭವಿಸಿದ ನಂತರ ಅದು 0 ಆದಾಗ ಮಾತ್ರ ಈ ದೇಹವನ್ನು ನಾವು ಬಿಟ್ಟು ಮುಂದಿನ ಪ್ರಯಾಣ ಮಾಡುವಂಥದ್ದು. ಅದು ಇಷ್ಟು ವರ್ಷಕ್ಕೆ ಅಷ್ಟು ವರ್ಷಕ್ಕೆ ಖಾಲಿ ಆಗ್ತದೆ ಅಂತ ಏನು ಗ್ಯಾರಂಟಿ ಇಲ್ಲ. ಕೆಲವರಿಗೆ 100-120 ವರ್ಷವೂ ಬದುಕಬಹುದು. ಕೆಲವರು ಹಾಸಿಗೆ ಹಿಡಿದು ಕೂಡ ಇರ್ಬೋದು, ಹಲವಾರು ವರ್ಷಗಳು ಹಾಸಿಗೆ ಹಿಡಿದಿರ್ತಾರೆ. ಯಾಕೆ? ಪ್ರಾರಬ್ಧ 0 ಆಗಿಲ್ಲ. ಅಥವಾ ಇನ್ನು ಕೆಲವರು ಚಿಕ್ಕ ವಯಸ್ಸಿನಲ್ಲೇ ಸತ್ತು ಹೋಗ್ಬೋದು. ಕೆಲವರು ಹೊಟ್ಟೆಯ ತಾಯಿಯ ಗರ್ಭದಲ್ಲಿದ್ದಾಗಲೇ ಮಗು ಸತ್ತು ಹೋಗುತ್ತೆ, ಇಲ್ಲ ಹುಟ್ಟಿ ಕೆಲವು ವರ್ಷಗಳಲ್ಲಿ ಸತ್ತು ಹೋಗ್ಬೋದು. ಅಥವಾ ಒಂದು 50 ವರ್ಷ 60 ವರ್ಷ ಆಗಿ ಒಂದು ಆಕ್ಸಿಡೆಂಟ್ ಆಗಿ ಸತ್ತು ಹೋಗ್ಬೋದು. ಅದು ಯಾವಾಗ ಪ್ರಾರಬ್ಧ 0 ಆಗತ್ತೋ ಆ ಕ್ಷಣ ಬಿಡೋದೆ, ಬಿಟ್ಟು ಇನ್ನೊಂದು ಪ್ರಾರಬ್ಧವನ್ನು ಹೊತ್ತುಕೊಂಡು ತಿರುಗೋದು. ಅಲ್ಲಿ ಮತ್ತೆ ಬಂದಿರೋದು ಯಾತಕ್ಕೆ? ಪ್ರಾರಬ್ಧವನ್ನು 0 ಮಾಡಿ ಆ ಸಂಚಿತ ಕೂಡ ಖಾಲಿ ಆಗಬೇಕು ಅಂತ ಬಂದಿರೋದು, ಎಲ್ಲ ಖಾಲಿ ಆಗಬೇಕು ಅಂತ ಬಂದಿರೋದು. ಆದರೆ ಏನು ಮಾಡ್ತಾ ಇದ್ದೀವಿ? ಮತ್ತೆ ಮತ್ತೆ ಆಗಾಮಿಯೇ ಜಾಸ್ತಿ ಆಗಿ ಹೇಗೆ ಖಾಲಿ ಆಗೋದು? ಸಂಚಿತ ಹೇಗೆ ಖಾಲಿ ಆಗೋದು? ಮತ್ತೆ ಆಗಾಮಿ ಹೋಗಿ ಮತ್ತೆ ಸಂಚಿತದಲ್ಲಿ ಸೇರಿಕೊಳ್ಳುತ್ತೆ ತಾನೇ.
ಇದು ಖಾಲಿಯಾದಾಗ ಮಾತ್ರ. ಹಾಗಾಗಿ ಆಗಾಮಿ ಕಡಿಮೆ ಮಾಡ್ತಾ ಹೋಗಬೇಕು. ಆಗಾಮಿ ಹೇಗೆ ಕಡಿಮೆ ಮಾಡೋದು? ಉತ್ತಮವಾದ ಉದ್ದೇಶದಿಂದ ಮೊದಲು ಪುಣ್ಯದ ಸಂಪಾದನೆ ಮಾಡಿ ಆಮೇಲೆ ಈ ಜ್ಞಾನವನ್ನು ನಾವು ಪಡೆದುಕೊಳ್ಳುವ ಪ್ರಯತ್ನವನ್ನು ಮಾಡಬೇಕು. ಮುಂದೆ ನೋಡೋಣ. ಸಂಚಿತಂ ಕರ್ಮ ಇದು ಯಾವಾಗ ನಾಶ ಆಗತ್ತೆ ಅಂತ ಹೇಳೋದು, ಬ್ರಹ್ಮೈವ ಅಹಮಸ್ಮಿ ಇತಿ ನಿಶ್ಚಯಾತ್ಮಕ ಜ್ಞಾನೇನ ನಶ್ಯತಿ. ಈ ಸಂಚಿತ ಕರ್ಮ ಅಂತ ಹೇಳೋದು ದೊಡ್ಡ ಹಿಮಾಲಯದಾಗಿ ಇದೆ. ಅದು ಯಾವಾಗ ನಾಶ ಆಗೋದು? ಒಂದೇ ಒಂದು ಬಾಣ, ರಾಮಬಾಣ ಇರೋದು ಒಂದೇ, ಇದಕ್ಕೆ ಬೇರೆ ಯಾವ ಬಾಣವೂ ಇಲ್ಲ, ಒಂದೇ ಬ್ರಹ್ಮಾಸ್ತ್ರ. ಏನದು? ಬ್ರಹ್ಮ ಅಹಂ ಬ್ರಹ್ಮೈವ, ನಾನು ಬೇರೆ ಏನೂ ಅಲ್ಲ, ನಾನು ಬರೇ ಬ್ರಹ್ಮ ಮಾತ್ರ ಅಂತ ಹೇಳುವ ಈ ವಿಚಾರ ನಿಶ್ಚಯಾತ್ಮಕ. ಯಾವುದೋ ಓದಿ ಕೇಳಿ ಬಂದರೆ ಆಗೋದಿಲ್ಲ, ಅದಾಗೋದಿಲ್ಲ. ನಿಶ್ಚಯ, ದೃಢ ನಿಶ್ಚಯವಾಗಿ ಅವರವರಿಗೆ ಅಪರೋಕ್ಷ ಜ್ಞಾನ ಬಂದಾಗ ಈ ಸಂಚಿತ ಕರ್ಮ ಸೊನ್ನೆ, ನಾಶ ಆಗ್ಬಿಡತ್ತೆ. ಇದಕ್ಕೆ ನಮ್ಮ ಗ್ರಂಥದಲ್ಲಿ ಉದಾಹರಣೆನ ಕೊಡ್ತಾರೆ. ಹೇಗೆ ಅಂತ ಹೇಳಿದರೆ, ಒಂದು ದಿನ ನನಗೆ ಒಂದು ಕನಸು ಬಂತು. ಕನಸಿನಲ್ಲಿ ಯಾರ ಹತ್ರವೋ ನಾನು ಜಗಳ ಆಡ್ತಾ ಇದ್ದೇನೆ. ಜಗಳ ಸಿಟ್ಟು, ಎಷ್ಟು ಸಿಟ್ಟು ಬಂತು ನನಗೆ ಅಂತ ಹೇಳಿದರೆ, ಅಲ್ಲಿ ಒಂದು ಹತ್ರ ಕಲ್ಲಿತ್ತು. ಕಲ್ಲನ್ನು ತೆಗೆದು ಯಾರ ಮೇಲೆ ಸಿಟ್ಟು ಬಂತೋ ಆ ವ್ಯಕ್ತಿಯ ಮೇಲೆ ಜೋರಾಗಿ ಬಿಸಾಕಿದೆ. ಆ ವ್ಯಕ್ತಿಯಲ್ಲಿ ಬಿದ್ದು ಸತ್ತೇ ಹೋಗ್ಬಿಟ್ಟ. ನನ್ನ ಅಕ್ಕಪಕ್ಕದವರೆಲ್ಲ ತಕ್ಷಣ ಪೊಲೀಸಿಗೆ ಫೋನ್ ಮಾಡಿದ್ರು. ಫೋನ್ ಮಾಡಿ ನೋಡಿ ಇವರೇ ಕೊಂದದ್ದು ಅಂತ ಹೇಳಿದ್ರು. ಬಂದರು, ಪೊಲೀಸ್ ಬಂದು ನನ್ನ ಕೈಗೆ ಕೋಳ ಹಾಕಿ ತೆಗೆದುಕೊಂಡು ಹೋದರು. ಎಲ್ಲಿಗೆ ತಗೊಂಡು ಹೋಗೋದು? ಪೊಲೀಸ್ ಸ್ಟೇಷನ್ನಿಗೆ, ಜೈಲಿಗೆ ಹಾಕಲಿಕ್ಕೆ. ಜೈಲಿಗೆ ಹಾಕ್ತಾ ಇದ್ದಾರೆ ನನ್ನನ್ನು. ಎಚ್ಚರ ಆಗಿ ಬಿಡ್ತು ನನಗೆ. ಇದು ಕನಸಲ್ಲಿ ಬಂದದ್ದು ನನಗೆ. ಈಗ ಎಚ್ಚರ ಆಯಿತು. ಅಬ್ಬಾ, ನಿಜವಾಗಿ ನಾನು ಮಾಡಲಿಲ್ಲಪ್ಪ, ಇದು ಕನಸು ಮಾತ್ರ ಅಂತ ಒಂದ್ಸಲ ನಿಟ್ಟುಸಿರು ನಮಗೆ. ಈಗ ನನಗೆ ಎಷ್ಟು ವರ್ಷದ ಜೈಲು ಶಿಕ್ಷೆ ಆಗಬೇಕು? ಜೈಲು ಶಿಕ್ಷೆ ಇದೆಯಾ ನನಗೆ ಈಗ? ಇಲ್ಲ, ಜೈಲು ಶಿಕ್ಷೆ ನನಗಿಲ್ಲ. ಯಾಕೆ? ಅದು ಕನಸಲ್ಲಿ ಅಲ್ಲ ಆದದ್ದು. ಅದು ಬೇರೆ ಅವಸ್ಥೆ, ಸ್ವಪ್ನಾವಸ್ಥೆ. ಆ ಸ್ವಪ್ನಾವಸ್ಥೆಯಲ್ಲಿ ಆದದ್ದು ತಾನೇ ಈಗ ಇರುವಂತಹ ಅವಸ್ಥೆ, ಜಾಗೃತ ಅವಸ್ಥೆ. ಇದು ಬೇರೆ ಅವಸ್ಥೆ, ಇದು ನಾವು ಕಲ್ತುಕೊಂಡಿದ್ದೇವೆ. ಸುಷುಪ್ತಿ ಅವಸ್ಥೆಯಿಂದ ಈಗ ಜಾಗೃತ ಅವಸ್ಥೆ ಬಂದಾಗ ಆ ಅವಸ್ಥೆ ಅದು ಬೇರೆ, ಅದು ಒಂದು ಬೇರೆ ಅವಸ್ಥೆ, ಇದು ಬೇರೆ ಅವಸ್ಥೆ. ಅದಕ್ಕೂ ಇದಕ್ಕೂ ದೊಡ್ಡ ಕನೆಕ್ಷನ್ ಏನೂ ಇಲ್ಲ ಅಲ್ವಾ? ಅಂದರೆ ಅಲ್ಲಿ ಶಿಕ್ಷೆ ಕೊಟ್ಟರೂ ಕೂಡ ಅನುಭವಿಸಲಿಲ್ಲ, ಕೊಟ್ಟರೂ ಕೂಡ ಇಲ್ಲಿ ಅದು ಅಪ್ಲೈ ಆಗೋದಿಲ್ಲ. ಅದೇ ಪರಿಸ್ಥಿತಿ ಇಲ್ಲಿ. ಜ್ಞಾನ ಬಂದವನಿಗೆ ಅದರ ಮೊದಲು ಅವನು ಏನೇನೆಲ್ಲ ಮಾಡಿದಾನೋ, ಸಂಚಿತ ಏನೇನೆಲ್ಲ ಇತ್ತೋ ಎಲ್ಲ ಭಸ್ಮಸಾತ್ ಕುರುತೇರ್ಜುನ. ಭಗವದ್ಗೀತೆಯಲ್ಲಿ 4ನೇ ಅಧ್ಯಾಯದಲ್ಲಿ ಭಗವಂತ ಹೇಳ್ತಾನೆ, ಎಲ್ಲ ನಾಶ. ಜ್ಞಾನ ಬಂತು ಅರ್ಜುನ, ಎಲ್ಲ ಒಂದೇ ಸಲಕ್ಕೆ ನಾಶ. ಈಗ ನೋಡಿ, ಒಬ್ಬ ದೊಡ್ಡ ಕ್ರಿಮಿನಲ್ ಇದ್ದಾನೆ ಅಂತ ಅಂದ್ಕೊಳ್ಳೋಣ. ಸುಮಾರು ಕಡೆ ಇವರನ್ನೆಲ್ಲ ಕೊಂದು ತಲೆಮರೆಸಿಕೊಂಡಿದ್ದಾನೆ. ಅವನ ಮೇಲೆ ಬೇರೆ ಬೇರೆ ಊರುಗಳಲ್ಲಿ ಎಷ್ಟೊಂದು ಕೇಸುಗಳಿವೆ. ಈಗ ಒಂದು ಎನ್ಕೌಂಟ್ರಲ್ಲಿ ಅವನು ಸತ್ತೋಗ್ಬಿಟ್ಟ ಅಂತ ಅಂದ್ಕೊಳ್ಳೋಣ. ಆ ವ್ಯಕ್ತಿ, ಆ ಕ್ರಿಮಿನಲ್ ಸತ್ತೇ ಹೋಗ್ಬಿಟ್ಟ. ಈಗ ಇಲ್ಲಿ ಬೇರೆ ಬೇರೆ ಊರಿನಲ್ಲಿ ಅವನ ಫೈಲನ್ನು ಏನು ಮಾಡೋಣ? ಇಟ್ಟುಕೊಂಡು ಏನು ಮಾಡೋದು? ಅವನು ಸತ್ತೋಗಿ ಆಯಿತು, ಇನ್ನು ಆ ಫೈಲನ್ನು ಇಟ್ಕೊಂಡು ಏನು ಮಾಡೋದು? ಎಲ್ಲ ಭಸ್ಮ. ಹಾಗೆಯೇ ಈ ಜ್ಞಾನ ಬಂದ ನಂತರ ಸಂಚಿತ ಕರ್ಮ ಹಿಮಾಲಯದಾಗಿದ್ರೂ ಕೂಡ ಸೊನ್ನೆ ಆಗ್ತದೆ ಅಥವಾ ನಾಶ ಆಗ್ಬಿಡತ್ತೆ. ನೆನ್ಪಿಟ್ಕೊಳ್ಬೇಕು, ನಮಗೆ ನಾಶ ಆಗೋದಿಲ್ಲ. ಅಜ್ಞಾನಿಗಳಿಗೆ
ಆಗಾಮಿ ಕೂಡ ಹೋಗಿ ಸೇರಿಕೊಳ್ಳತ್ತೆ ಸಂಚಿತದಲ್ಲಿ. ಜ್ಞಾನ ಬಂದ್ರೆ ಸಂಚಿತ ನಾಶ ಆಗ್ಬಿಡುತ್ತೆ. ಇದು ವ್ಯತ್ಯಾಸ. ಜ್ಞಾನಿಗೂ ಅಜ್ಞಾನಿಗೂ ಇಲ್ಲಿ ವ್ಯತ್ಯಾಸ ಇದೆ. ಆಗಾಮಿಯಲ್ಲಿಯೂ ವ್ಯತ್ಯಾಸ ಇದೆ. ಆಗಾಮಿ ಯಾವಾಗ ಜ್ಞಾನ ಬಂತೋ ಅದರ ನಂತರದ್ದು ಮಾತ್ರ. ಪ್ರಾರಬ್ಧ ಎರಡೂ ಒಂದೇ ಥರ. ಅಜ್ಞಾನಿಗಳಿಗೂ ಜ್ಞಾನಿಗಳಿಗೂ ಪ್ರಾರಬ್ಧ ಭೋಗದಿಂದ ಮಾತ್ರ ಹೋಗುವಂಥದ್ದು. ಇನ್ನು ಆಗಾಮಿ ಕರ್ಮ ಅಪಿ ಜ್ಞಾನೇನ ನಶ್ಯತಿ ಕಿಂಚ ಆಗಾಮಿ ಕರ್ಮಾಣಾಂ ನಲಿನೀದಲಗತ ಜಲವತ್ ಜ್ಞಾನಿನಾಂ ಸಂಬಂಧೋ ನ ಅಸ್ತಿ. ಆಗಾಮಿ ಯಾವಾಗ ನಾಶ ಆಗತ್ತೆ? ಹಾಗಾದ್ರೆ ಪ್ರಾರಬ್ಧ ಗೊತ್ತಾಯ್ತು, ಅನುಭವಿಸಿದ ಮೇಲೆ ನಾಶ ಆಗೋದು. ಸಂಚಿತ ಜ್ಞಾನ ಬಂದ ತಕ್ಷಣ ಸಂಚಿತ ಎಲ್ಲ ಹೋಯ್ತು, ಸೊನ್ನೆ ಆಯಿತು. ಈ ಆಗಾಮಿ ಇನ್ನೂ ಬದುಕಿದಾನಲ್ಲ ಅವನು. ಆ ಜ್ಞಾನಿಗೆ 40 ವರ್ಷದಲ್ಲಿ ಜ್ಞಾನ ಬಂತು ಅಂತಾದ್ರೆ ಇನ್ನೊಂದು 80-100 ವರ್ಷ ಬದುಕಿದ್ರೆ ಮತ್ತೆ ಉಳಿದದ್ದು ಎಷ್ಟು ಚಟುವಟಿಕೆಗಳನ್ನು ಮಾಡ್ತಾನೆ, ಎಷ್ಟು ಮಾತಾಡ್ತಾನೆ ಅವನು. ಅದೆಲ್ಲ ಪುಣ್ಯವೋ ಪಾಪವೋ ಅದರಲ್ಲಿಲ್ವಾ? ಹಾಗಾದ್ರೆ ಆಗಾಮಿ ಕರ್ಮ ಅಪಿ ಜ್ಞಾನೇನ ನಶ್ಯತಿ. ಜ್ಞಾನ ಬಂದ ನಂತರ ಆಗಾಮಿ ಕೂಡ ನಾಶ ಆಗಿ ಹೋಗ್ಬಿಡತ್ತೆ. ಆಗಾಮಿ ಕರ್ಮಣಾಂ ಹೇಗೆ ಅಂತ ಹೇಳಿದ್ರೆ ನಲಿನೀದಲಗತ ಜಲವತ್ ಜ್ಞಾನಿನಾಂ ಸಂಬಂಧ ನ ಅಸ್ತಿ. ನಲಿನಿ ಅಂತ ಹೇಳಿದ್ರೆ ತಾವರೆ ಹೂ. ತಾವರೆ ಹೂವಿನ ಎಲೆ, ದಲ ಇಲ್ಲಿ ಎಲೆ. ಹೇಗೆ ಅಂತ ಹೇಳಿದ್ರೆ ತಾವರೆ ನೀರಿನಲ್ಲಿರುತ್ತೆ, ಅದು ಕೊಳಕ್ಕೂ ನೀರು ಕೂಡ ಇರಬಹುದು. ಆದರೆ ನೀರಿನ ಒಳಗಡೆ ಇದ್ದು ಕೂಡ ಆ ಎಲೆ ನೀರಿನ ಒಳಗಡೆ ಇದ್ರೂ ಕೂಡ ನೀರನ್ನು ಅಂಟಿಸಿಕೊಳ್ಳೋದಿಲ್ಲ. ಇದು ನಾವು ಗಮನಿಸಬಹುದು. ಎಲೆಯನ್ನು ತೆಗೆದು ನೋಡಿದರೆ ಅದರಲ್ಲಿ ನೀರಿರೋದಿಲ್ಲ. ಬೇರೆ ಥರದ ಎಲೆಗಳಲ್ಲಿ ನೀರಿರುತ್ತೆ, ಒದ್ದೆಯಾಗಿರುತ್ತೆ. ಈ ತಾವರೆ, ಇದು ತಾವರೆಯ ಪ್ರಾಮುಖ್ಯತೆಯಲ್ಲಿ ಒಂದು ಮುಖ್ಯವಾದ ಒಂದು ಗಮನಿಸಬೇಕಾದ ಅಂಶ. ಅದಕ್ಕೋಸ್ಕರ ನಮ್ಮ ಗ್ರಂಥಗಳಲ್ಲಿ ಈ ತಾವರೆಯನ್ನು ಹೋಲಿಸ್ತಾರೆ. ಹೇಗೆ ತಾವರೆ ದಳ ನೀರಿನಲ್ಲಿ ಇದ್ರೂ ಕೂಡ ನೀರನ್ನು ಅಂಟಿಸಿಕೊಳ್ಳೋದಿಲ್ವೋ ಅದೇ ರೀತಿಯಲ್ಲಿ ಈ ಜ್ಞಾನಿಗಳು ಅಂದರೆ ಜೀವನ್ಮುಕ್ತರು ಮಾಡಿದ ಎಲ್ಲ ಕರ್ಮ ಮಾಡ್ತಾ ಇರ್ಬೋದು, ಆದರೆ ಅದಕ್ಕೂ ಅವರಿಗೂ ಯಾವ ಸಂಬಂಧವೂ ಇಲ್ಲ. ಅಂದರೆ ಅದು ಅವರಿಗೆ ಅಂಟಿಕೊಳ್ಳೋದಿಲ್ಲ. ಮುಂದೆ ಅಂದರೆ ಈ 3 ಕರ್ಮಗಳು ಹೇಗೆ ಅಂತ ಗೊತ್ತಾಯಿತು ಅಂತ ಅಂದ್ಕೊಳ್ತಾ ಇದ್ದೀನಿ. ಮತ್ತೊಂದು ಸಲ ನೋಡೋಣ. ಸಂಚಿತ ಅಂತ ಹೇಳಿದರೆ ನಾವು ಹಿಂದೆ ಹಲವಾರು ಜನ್ಮಗಳಲ್ಲಿ ಮಾಡಿರುವಂತಹ ಪುಣ್ಯ ಮತ್ತು ಪಾಪ ಕಾರ್ಯಗಳ ಫಲ. ದೊಡ್ಡ ಬ್ಯಾಗ್ ಅದು. ಈ ಸಂಚಿತ ಅಂತ ಹೇಳೋದು ನಾವು ಹೊತ್ಕೊಂಡು ತಿರುಗ್ತಾ ಇಲ್ಲ, ನಮ್ಮ ಹಿಂದೆ ಇದೆ ಅದು. ಅದೇ ಜ್ಞಾನಿಗೆ ಜ್ಞಾನ ಬಂದ ತಕ್ಷಣ ಸಂಚಿತ ಹಿಂದೆ ಇದ್ದ ದೊಡ್ಡ ಹಿಮಾಲಯ ಪರ್ವತ ಟುಸ್ ಅಂತ ಹೋಗ್ಬಿಡುತ್ತೆ. ನಮಗೆ ಹಾಗೆ, ಅಜ್ಞಾನಿಗಳಿಗೆ ಹಾಗೆ ಇರುತ್ತೆ. ಆಮೇಲೆ ಪ್ರಾರಬ್ಧ ಅಂತ ಹೇಳೋದು ದೊಡ್ಡ ಬ್ಯಾಗಿನಿಂದ ಸಣ್ಣ ಬ್ಯಾಗನ್ನು ಮಾತ್ರ ತೆಗೆದುಕೊಂಡು ಹೋಗುವಂಥದ್ದು. ಕೆಲವು ಪುಣ್ಯ ಮತ್ತು ಪಾಪಗಳನ್ನು ಮಾತ್ರ ಹಿಡ್ಕೊಂಡು ಬರುವಂಥದ್ದು. ಜ್ಞಾನಿಗೂ ಹಾಗೆ, ಅಜ್ಞಾನಿಗೂ ಹಾಗೆ. ಪ್ರಾರಬ್ಧ ಯಾವಾಗ 0 ಆಗತ್ತೆ? ಇಬ್ಬರಿಗೂ ಒಂದೇ ಥರದಲ್ಲಿ ಅನುಭವಿಸಿದ ಮೇಲೆಯೇ ಅದನ್ನು, ಪುಣ್ಯ ಆದರೆ ಸುಖ, ಪಾಪ ಆದರೆ ದುಃಖ, ಇದನ್ನು ಅನುಭವಿಸಲೇಬೇಕು. ಜ್ಞಾನಿಯೂ ಆಗಿರಲಿ ಅಜ್ಞಾನಿಯೂ ಆಗಿರಲಿ ಇಬ್ಬರಿಗೂ ಒಂದೇ ಥರದ. ಅದು 0 ಆದಾಗ ಮಾತ್ರ ದೇಹವನ್ನು ಬಿಡುವಂಥದ್ದು, ಜ್ಞಾನಿಯೇ ಇರಲಿ ಅಜ್ಞಾನಿಯೇ ಇರಲಿ. ಪ್ರಾರಬ್ಧ ಯಾವಾಗ 0 ಆಗುತ್ತೋ ಆಗ ಮಾತ್ರ ದೇಹವನ್ನು ಬಿಟ್ಟು ಹೋಗುವಂಥದ್ದು. ಆಗಾಮಿ, ಇದರಲ್ಲಿ ಮತ್ತೆ ವ್ಯತ್ಯಾಸ ಇದೆ. ಆಗಾಮಿ ನಮ್ಮಂತಹ ಜ್ಞಾನಿಗಳಿಗೆ ಹುಟ್ಟಿದಾಗಿಂದ ನಾವು ಮಾಡುವ ಚಟುವಟಿಕೆಗಳೆಲ್ಲವೂ ಪುಣ್ಯ ಪಾಪ ಶೇಖರಣೆ ಆಗ್ತಾ ಹೋಗ್ತಾ ಇದೆ. ಇದು ಆಗಾಮಿ. ಇನ್ನೊಂದು ಊರಿಗೆ ಹೋಗಿ ಹೊಸ ಬ್ಯಾಗ್ ತೆಕ್ಕೊಂಡು ಅಲ್ಲಿ ತೆಕ್ಕೊಂಡಂತಹ ಐಟಮ್ಗಳನ್ನೆಲ್ಲ ಅದರಲ್ಲಿ ಹಾಕೋದು, ಮತ್ತೆ ಅದನ್ನು ತೆಕ್ಕೊಂಡು ಮನೆಗೆ ಹೋಗೋದು, ಮನೆಯಲ್ಲಿ ಪುನಃ ಕಬರ್ಡಲ್ಲಿ ಇಡೋದು. ಅದು ಸಂಚಿತಕ್ಕೆ ಸೇರಿಕೊಳ್ಳೋದು. ಅದರಲ್ಲಿ ಕೆಲವು ಆಗಾಮಿ ಕರ್ಮಗಳು, ಪಾಪವೂ ಇರ್ಬೋದು ಪುಣ್ಯವೂ ಇರ್ಬೋದು, ಪ್ರಾರಬ್ಧದಲ್ಲಿಯೂ ಕೂಡ ಸೇರಿಕೊಳ್ಬಹುದು. ಕೆಲವು, ಎಲ್ಲ ಅಲ್ಲ. ಅದು ಯಾವುದು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದೇ ಜ್ಞಾನಿಗೆ ಯಾವ ಸಮಯದಲ್ಲಿ ಆ ಜ್ಞಾನ ಬಂತೋ, ಅರಿವು ಮೂಡಿತೋ, ಅದರಿಂದ ಮತ್ತೆ ಬರುವಂಥದ್ದು ಮಾತ್ರ ಆಗಾಮಿ. ಅದರ ಹಿಂದಿದ್ದು ಅದಿಲ್ಲ. 40 ವರ್ಷಕ್ಕೆ ಜ್ಞಾನ ಬಂತು ಅಂತಾದರೆ 40 ವರ್ಷದಿಂದ 80 ವರ್ಷದವರೆಗೆ ಅವನು ಬದುಕಿದ್ರೆ
ಆ ಉಳಿದ 40 ವರ್ಷಗಳಲ್ಲಿ ಏನು ಬಂತೋ ಏನೆಲ್ಲ ಮಾಡಿದ್ನೋ ಅದು ಪುಣ್ಯ ಮತ್ತೆ ಪಾಪ. ಆದರೆ ಅದು ಅವನಿಗೆ ಯಾವ ಸಂಬಂಧವೂ ಇಲ್ಲ, ಅವನಿಗೇನು ನಾಟುವುದಿಲ್ಲ ಅದು. ಈಗ ಒಂದು ಉತ್ತಮವಾದ ನಮಗೆ ಸಲಹೆಯನ್ನು ಕೊಡ್ತಿದ್ದಾರೆ. ಕಿಂಚ ಯೇ ಜ್ಞಾನಿನಂ ಸ್ತುವಂತಿ ಭಜಂತಿ ಅರ್ಚಯಂತಿ ತಾನ್ ಪ್ರತಿ ಜ್ಞಾನಿ ಕೃತಂ ಆಗಾಮಿ ಪುಣ್ಯಂ ಗಚ್ಚತಿ. ನಮಗೆ ಕೊಡುವಂತಹ ಸಲಹೆ ಏನು ಅಂತ ಹೇಳಿದರೆ, ಇಲ್ಲಿ ಯಾರು ಜ್ಞಾನಿಗಳನ್ನು, ಅಂತಹ ಜೀವನ್ಮುಕ್ತರನ್ನು ಸ್ತುವಂತಿ ಸ್ತುತಿಸ್ತಾರೋ, ಭಜಂತಿ ಅವರ ಬಗ್ಗೆ ಭಜನೆ ಮಾಡ್ತಾರೋ, ಅರ್ಚಯಂತಿ ಅರ್ಚನೆ ಮಾಡ್ತಾರೋ, ಅವರಿಗೆ ಜ್ಞಾನಿ ಮಾಡಿರುವಂತಹ ಆಗಾಮಿ ಕರ್ಮದಲ್ಲಿ ಪುಣ್ಯ ಏನಿದೆಯೋ ಅದೆಲ್ಲ ಹೋಗತ್ತೆ. ಯಾರಾದರೂ ಒಬ್ರು ಜ್ಞಾನಿ ಅಂತ ಗೊತ್ತಾದ್ರೆ ಖಂಡಿತವಾಗಿಯೂ ಅವರ ಸ್ತುತಿಯನ್ನು ಮಾಡ್ಬೋದು, ಭಜನೆಯನ್ನು ಮಾಡ್ಬೋದು, ಅರ್ಚನೆಯನ್ನು ಮಾಡ್ಬೋದು. ಯಾಕೆ ಅಂತ ಹೇಳಿದ್ರೆ ಅದರಿಂದ ಅವರೇನೇನು ಪುಣ್ಯ ಮಾಡಿರ್ತಾರೋ, ಯಾವುದರಲ್ಲಿ ಆಗಾಮಿ, ಅವರಿಗೆ ಜ್ಞಾನ ಬಂದ ನಂತರ ಅವರು ಒಳ್ಳೆಯ ಕಾರ್ಯವನ್ನು ಮಾಡ್ತಾರೋ ಆ ಕಾರ್ಯದಲ್ಲಿ ಅವರಿಗೆ ಏನೂ ಇಲ್ಲ, ಪುಣ್ಯ ಪಾಪ ಅವರಿಗೇನು ಬೇಡ ಅದು. ಆದರೆ ಅದು ಅವ್ರ ಜೊತೆ ಇರುತ್ತೆ ಅಲ್ವಾ, ಅದೇನಾಗತ್ತೆ, ಯಾರು ಅವರ ಸ್ತುತಿಯನ್ನು ಮಾಡ್ತಾರೋ, ಯಾರು ಸ್ತುತಿ ಅಂತ ಹೇಳಿದ್ರೆ ಏನು ಹೋಗಿ ಅವರ ಪೂಜೆ ಮಾಡಬೇಕು ಅಂತ ಅರ್ಥ ಅಲ್ಲ, ಅವರ ಸೇವೆಯನ್ನು ಮಾಡ್ತಾರೋ ಅಂಥವರಿಗೆ ಅವರು ಮಾಡಿರುವಂತಹ ಪುಣ್ಯ ಬರೋದು. ಹಾಗೆಯೇ ಯೇ ಜ್ಞಾನಿನ ನಿಂದಂತಿ ದ್ವಿಷಂತಿ ದುಃಖ ಪ್ರದಾನಂ ಕುರುವಂತಿ. ಯಾರು ಅಂತಹ ಜ್ಞಾನಿಗಳ ನಿಂದೆ ಮಾಡ್ತಾರೋ, ದ್ವೇಷ ಮಾಡ್ತಾರೋ, ದುಃಖ ಪ್ರದಾನಂ ಅವರಿಗೆ ಸ್ವಲ್ಪ ಕಷ್ಟ ಕೊಡ್ತಾರೋ, ಅವರಿಗೇನು ಅನುಭವ ಆಗೋದಿಲ್ಲ, ಕಷ್ಟ ಸುಖ ಏನು ವ್ಯತ್ಯಾಸ ಅವರಿಗಾಗೋದಿಲ್ಲ, ನಮಗೆ ಆಗುವಂಥದ್ದು. ನಮ್ಮಂತಹ ಜ್ಞಾನಿಗಳು ಅವರ ನಿಂದನೆಯನ್ನು ಮಾಡಿ, ಅವರನ್ನು ದ್ವೇಷಿಸಿ, ಅವರ ಬಗ್ಗೆ 10 ಜನರಿಗೆ ಫೋನ್ ಮಾಡಿ ಅವರು ಕೆಟ್ಟವರು, ನಾನು ಭಾರಿ ಒಳ್ಳೆಯವರು ಅಂತ ಅಂದ್ಕೊಂಡಿದ್ದೆ, ನೋಡಿ ಅವರು ಹೀಗಿರೋರು ಅಂತ ಹೇಳಿ ನಾವು ಅವರ ಬಗ್ಗೆ ಅಪಪ್ರಚಾರವನ್ನು ಮಾಡಿದಾಗ ಆಗುವಂತಹ ತಾನ್ ಪ್ರತಿ ಜ್ಞಾನಿಕೃತಂ ಸರ್ವಮಾಗಾಮಿ ಕ್ರಿಯಮಾಣಂ ಯದ್ ಅವಾಚ್ಯಂ ಕರ್ಮಂ ಪಾಪಾತ್ಮಕಂ ತತ್ ಗಚ್ಚತಿ. ಇದು ನಾವು ನೆನಪಲ್ಲಿಟ್ಟುಕೊಳ್ಬೇಕು. ಯಾರೇ ಜ್ಞಾನಿ ಅಂತ ಗೊತ್ತಾಗದೇ ಇರ್ಬೋದು. ಯಾಕೆಂದರೆ ಜ್ಞಾನಿ ಏನು ದೊಡ್ಡಪ್ಪ ಇದು ಬ್ಯಾಜ್ ಹಾಕೊಂಡು ತಿರುಗ್ತಾನ, ನಾನು ಜ್ಞಾನಿ ಅಂತೇಳಿ. ನನಗೇ ಗೊತ್ತಾಗೋದು ಅವರು ಜ್ಞಾನಿಯಾ ಅಲ್ವಾ ಅಂಥೇಳಿ. ಗೊತ್ತಾಗಬೇಕಾದ ಅವಶ್ಯಕತೆ ಇಲ್ಲ. ಯಾರನ್ನೂ ಕೂಡ ನಿಂದನೆ ಮಾಡೋದು ಬೇಡ, ಯಾರನ್ನು ದ್ವೇಷಿಸೋದು ಬೇಡ, ಯಾರ ಬಗ್ಗೆಯೂ ಅಪಪ್ರಚಾರ ಮಾಡೋದು ಬೇಡ. ಅದರಲ್ಲೂ ಯಾರಾದರೂ ಸಂತರು, ಈಗ ನೋಡಿ ಹಲವಾರು ಸಂತರು, ಏನೋ ನಮಗೆ ಕಾವಿ ಬಟ್ಟೆ ಧರಿಸಿದ ತಕ್ಷಣ ಸಂತರು ಅಂತ ಹೇಳ್ತಾ ಇಲ್ಲ ನಾನು. ಕೆಲವರ ಬಗ್ಗೆ ನಮಗೆ ಗೊತ್ತಿರುತ್ತೆ, ಓಹೋ ತುಂಬ ಜ್ಞಾನವನ್ನು ಪಡೆದಂಥವರು ಇವರು, ಅಂತಹ ಸಂದರ್ಭ ಇದೆ, ನಮಗೆ ಅವರ ಭೇಟಿಯಾಗುವಂಥ ಸಂದರ್ಭ ಇದೆ ಅಂಥೇಳಿ. ಆದರೆ ಖಂಡಿತವಾಗಿ ಹೋಗಿ ಅವರಿಗೆ ನಮಸ್ಕಾರವನ್ನು ನಾವು ಒಂದು ಸಣ್ಣ ನಮಸ್ಕಾರ ಮಾಡಿದರೆ ಸಾಕು, ಅವರ ಪುಣ್ಯ ನಮಗೆ ಹರಿದು ಬರುತ್ತೆ. ಅದಕ್ಕೋಸ್ಕರ ಸಂತರು ಎಲ್ಲೆಲ್ಲಿ ನಮಗೆ ಸಂತರು ಸಿಗ್ತಾರೋ ಅವರ ದರ್ಶನವನ್ನು ಮಾಡಿ ಅಂತ ಹೇಳ್ತಿದ್ದಾರೆ ನಮ್ಮ ಗ್ರಂಥಗಳು. ಒಂದು ಅದ್ಭುತವಾದ ಒಂದು ಚಾನ್ಸ್ ಸಿಕ್ಕಿರೋದು, ಎಲ್ಲರಿಗೂ ಅದು ಸಿಗೋದಿಲ್ಲ. ಅಥವಾ ಜ್ಞಾನಿಗಳು ಕೂಡ ಕಾವಿ ಬಟ್ಟೆ ಧರಿಸಿಕೊಂಡಿರಬೇಕು ಅಂತ ಇಲ್ಲ, ಗೃಹಸ್ಥಾಶ್ರಮದಲ್ಲಿ ಇರುವಂಥವ್ರು ಇರ್ಬೋದು. ಅದರ ನಮಗೆ ಗೊತ್ತಾದರೆ ಇವರಿಗೆ ಉತ್ತಮವಾದ ಜ್ಞಾನ ಇದೆ. ಜ್ಞಾನ ಅಂತ ಹೇಳಿದರೆ ಏನೋ ದೊಡ್ಡ ಮೆಡಿಕಲ್ಲು ಇಂಜಿನಿಯರಿಂಗ್ ಡಿಗ್ರಿದೆಲ್ಲ ಹೇಳ್ತಾ ಇರೋದು, ಆತ್ಮಜ್ಞಾನ ಬೇಡ. ಆತ್ಮಜ್ಞಾನ ಅಷ್ಟು ಬಂದಿಲ್ಲ, ಆದರೂ ವೇದಗಳ ಬಗ್ಗೆ ಅವರಿಗೆ ತಿಳಿದಿದೆ, ಅಷ್ಟಾದರೂ ಗೊತ್ತಿದ್ರೆ ಅವರ ಬಗ್ಗೆ ನಮಗೆ ಒಂದು ಗೌರವ, ಹೃದಯಪೂರ್ವಕವಾದ ಗೌರವ ಒಂದು ಬೇಕು. ಬೇರೆಯವ್ರ ಹತ್ರ ಮಾತಾಡುವಾಗ ಭಾರಿ ಅವರು ಒಳ್ಳೆಯವರು ಅಂತಿದ್ದು ಮನಸ್ಸಿನಲ್ಲಿ ಬರೀ ಕೆಟ್ಟವರು ಸುಮ್ಮನೆ ಹೀಗೆ ಹೇಳೋದು ನಾನು, ಹಾಗೆ ಕೂಡ ಇರಬಾರ್ದು, ಮನಪೂರ್ವಕವಾಗಿ ಬರಬೇಕು. ಅಂತಹ ಅಭಿಪ್ರಾಯ ಬಂದಾಗ ಅವರ ಪುಣ್ಯ ನಮಗೆ ಸೇರಿಕೊಳ್ಳುತ್ತೆ. ಇಲ್ಲ ಅವರ ದೂಷಣೆ ಮಾಡಿ ಅವರಿಗೆ ನಾನಾ ಥರವಾದ ಕಷ್ಟಗಳನ್ನು ಕೊಡುವಂಥವ್ರು ಹಲವಾರು ಜನ ಇರ್ತಾರೆ. ಹಾಗೆ ಮಾಡಿದರೆ ಹೊರಗಡೆಯಿಂದ ಏನೂ ಕಾಣದೇ ಇರ್ಬೋದು, ಆದರೆ ಅವರ
ಪಾಪಕರ್ಮಗಳನ್ನು ನಾವು ಸ್ವೀಕಾರ ಮಾಡ್ತಾ ಇರ್ತೇವೆ. ನಾವು ಮಾಡುವಂತಹ ಒಂದು ದೊಡ್ಡ ತಪ್ಪು ಅಂತ ಹೇಳಿದರೆ, ಒಂದು ಈಕ್ವೇಷನನ್ನು ನಾವು ಹಾಕಿಕೊಳ್ಳೋದು. ಅವರು ನೋಡಿ ಭಾರಿ ಒಳ್ಳೆಯವರು, ಸಮಾಜಕ್ಕೆ ಬೇಕಾಗಿ ಎಷ್ಟು ಸೇವೆ ಮಾಡಿದರು, ಆದರೆ ನೋಡಿ ಈಗ ಹೇಗಿದೆ ಅವರ ಪರಿಸ್ಥಿತಿ, ಎಷ್ಟು ಕಷ್ಟದಲ್ಲಿದ್ದಾರೆ ಅವರು. ಅದು ಆರೋಗ್ಯವೂ ಇರ್ಬೋದು, ಅಥವಾ ದುಡ್ಡಿನ ಇದು ಇರ್ಬೋದು, ಯಾವುದೋ ಇದರಲ್ಲಿ ಕಷ್ಟ ಅಂತ ಹೇಳಿದರೆ ನಾವೇನು ಮಾಡ್ತೀವಿ, ನಾವು ಅದನ್ನು ಅಲ್ಲೊಂದು ಈಕ್ವೇಷನ್ ಹಾಕಿದ್ದೇವೆ. ಅವರು ಒಳ್ಳೆಯ ಕೆಲಸ ಮಾಡಿದ್ರು, ಆದರೆ ಅವರಿಗೆ ಈಗ ಕಷ್ಟ ಆಯಿತು. ಹೀಗೆ ದೇವರು ಅಂದರೆ ಹೀಗೆ ಕಂಡಿಲ್ಲ ಈ ದೇವರಿಗೆ. ಎಷ್ಟು ಒಳ್ಳೆ ಕೆಲಸ ಮಾಡಿದ್ರು ನೋಡಿ ನೋಡಿ ಅವರ ಪರಿಸ್ಥಿತಿ ಹೇಗಿದೆ ಈಗ. ಹಾಗಾದರೆ ಈ ದೇವರು ನ್ಯಾಯವಾ? ಇದು ಅನ್ಯಾಯ ಅಲ್ವಾ? ದೇವರಿಗೆ ಕಂಡಿದ್ಯಾ? ಏನು ಕರುಣಾಮಯಿ ಅಂತ ಹೇಳ್ತಾರೆ, ಕರುಣಾ ಸಾಗರ ಅಂತ ಹೇಳಿದ್ರೆ ಏನೂ ಅಲ್ಲ ಅಂತ ಹೇಳ್ತೀವಿ. ನಾವು ದೂಷಿಸ್ತೇವೆ. ಅದು ಯಾರನ್ನು? ಭಗವಂತನನ್ನು. ಅವರ ಹಿಂದೆ ಏನಿತ್ತು, ಯಾವ ಥರದ ಪ್ರಾರಬ್ಧ ಇತ್ತು, ಯಾವ ಥರದ ಸಂಚಿತವನ್ನು ಅವರು ಹೊತ್ತುಕೊಂಡು ತಿರುಗಿದ್ದಾರೋ ಅದು ಗೊತ್ತಿಲ್ಲ ನಮಗೆ. ಹಾಗಾಗಿ ಈ ಥರದ ಇಕ್ವೇಷನ್ ಹಾಕೋದನ್ನು ನಮ್ಮಂಥ ಸಾಧಕರು ಮಾಡಲೇಬಾರ್ದು. ನೋಡಿ ಎಷ್ಟು ಕೆಟ್ಟವರು, ಎಲ್ಲರಿಂದ ಸುಲಿಗೆ ಮಾಡಿದ್ರು ದುಡ್ಡು, ಏನು ಐಷಾರಾಮಿ ಜೀವನ ನೋಡಿ ಅವ್ರದ್ದು. ಇದು ಇನ್ನೊಂದು ಇಕ್ವೇಷನ್. ಕೆಟ್ಟದು ಮಾಡಿದರೆ ಅವರಿಗೆ ಕೆಟ್ಟದು ಆಗಲೇಬೇಕು ಅಂತೇಳಿ ನಾವೇ ನಿರ್ಧಾರ ಮಾಡುವಂಥದ್ದು. ಅವರ ಪ್ರಾರಬ್ಧದಲ್ಲಿ ಏನಿದೆಯೋ ನಮಗೆ ಗೊತ್ತಿಲ್ಲ. ಹಾಗಾಗಿ ಹೀಗೆ ಮಾಡಿದರೆ ಹೀಗೆ, ಹಾಗೆ ಮಾಡಿದರೆ ಹಾಗೆ ಅಂತ ಹೇಳೋದನ್ನು, ಆ ಥರದ ಈಕ್ವೇಷನ್ ನಾವು ಮಾಡಬಾರ್ದು. ಅವರ ಪ್ರಾರಬ್ಧದಲ್ಲಿ ಇದಿದೆ, ಹಾಗಾಗಿ ಅವರು ಹೀಗಿದ್ದಾರೆ ಅಂತ ಹೇಳುವ ಭಾವನೆಯನ್ನು ನಾವು ಬೆಳೆಸಿಕೊಳ್ಬೇಕು. ಹಾಗೆ ಅಂತೇಳಿ ಅವರು ಐಷಾರಾಮಿ ಜೀವನದಲ್ಲಿದ್ದರೆ ನಾನು ಕೂಡ ಕೆಟ್ಟದೇ ಮಾಡ್ತೇನೆ, ಕೆಟ್ಟದ್ದು ಮಾಡಿದವನಿಗೆ ಭಗವಂತ ಒಳ್ಳೆಯದನ್ನು ಕೊಡ್ತಾನೆ ಅಂಥೇಳಿ ಆ ಥರದ ಈಕ್ವೇಷನನ್ನು ನಮ್ಮಂಥ ಸಾಧಕರು ಖಂಡಿತವಾಗಿಯೂ ಮಾಡಲೇಬಾರ್ದು. ಇನ್ನು ಕೊನೆಯದಾಗಿ ತಥಾ ಚ ಆತ್ಮವಿತ್ ಸಂಸಾರಂ ತೀರ್ತ್ವ ಬ್ರಹ್ಮಾನಂದೀಮಹಂ ಐವ ಪ್ರಾಪ್ನೋತಿ, ಬ್ರಹ್ಮಾನಂದಂ ಇಹೈವ ಪ್ರಾಪ್ನೋತಿ. ಹಾಗೆಯೇ ಅಂತಹ ಜೀವನ್ಮುಕ್ತ, ಕರ್ಮ ಬಂಧನ ಇಲ್ಲ ಅಂತಾದರೆ ಏನು? ವಿದೇಹ ಮುಕ್ತ, ದೇಹವೇ ಇಲ್ಲ ಇನ್ನವನಿಗೆ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನ, ಚಾಪ್ಟರ್ ಕ್ಲೋಸ್. ಮತ್ತೆ ಹುಟ್ಟೋದಿಲ್ಲ. ಇದಕ್ಕೆ ಹೆಸರು ವಿದೇಹ ಮುಕ್ತಿ. ಯಾರೋ ಪ್ರಶ್ನೆಯನ್ನು ಕಳಿಸಿದ್ರು, ಸಂದೇಹವನ್ನು ಕಳಿಸಿದ್ರು, ಜೀವನ್ಮುಕ್ತ ಮತ್ತು ವಿದೇಹ ಮುಕ್ತ ಅಂತ ಹೇಳಿದ್ರೆ ಏನು ಅಂತ. ಜೀವನ್ಮುಕ್ತ ಅಂತ ಹೇಳಿದ್ರೆ ಈ ಅರಿವು, ಆತ್ಮ ಸಾಕ್ಷಾತ್ಕಾರವನ್ನು ಪಡೆದುಕೊಂಡ ಮೇಲೆ ಕೂಡ ಜೀವಿಸ್ತಾ ಇರುವಂಥದ್ದು. ಹೇಗೆ? ರೈನ್ ಕೋಟ್ ಹಾಕಿ ಬದುಕೋದು. ಯಾವುದು ಸುಖವೂ ದುಃಖವೂ ಯಾವುದಕ್ಕೂ ಏನು ವ್ಯತ್ಯಾಸ ಇಲ್ಲದೆ ಇರುವಂಥದ್ದು, ಇದು ಜೀವನ್ಮುಕ್ತ. ವಿದೇಹ ಮುಕ್ತ ಅಂತ ಹೇಳಿದ್ರೆ ಪ್ರಾರಬ್ಧ ಸೊನ್ನೆಯಾಗಿ ಈ ದೇಹವನ್ನು ಬಿಟ್ಟು ಹೋದ ಮೇಲೆಯೂ ಕೂಡ ಇನ್ನು ಬೇರೆ ಜನ್ಮ ಇಲ್ಲದೆ ಇರುವಂಥದ್ದು ವಿದೇಹ ಮುಕ್ತ. ಇನ್ನು ದೇಹವನ್ನು ಪಡೆದುಕೊಳ್ಳೋದಿಲ್ಲ ಅವನು, ಇದು ವಿದೇಹ ಮುಕ್ತ. ಹಾಗೆ ತಥಾ ಚ ಆತ್ಮವಿತ್ ಸಂಸಾರಂ ತೀರ್ತ್ವ, ಇಂತಹ ಜ್ಞಾನಿ ಈ ಸಂಸಾರವನ್ನು ತೀರ್ತ್ವ ಅಂತೇಳಿದರೆ ಕ್ರಾಸ್ ಮಾಡೋದು, ದಾಟೋದು. ಯಾವ ಥರದ ಸಂಸಾರ? ದುಃಖವಾದ ಸಂಸಾರವನ್ನು ದಾಟಿ ಬ್ರಹ್ಮಾನಂದಂ ಇಹೈವ ಪ್ರಾಪ್ನೋತಿ, ಇಲ್ಲಿಯೇ ಬ್ರಹ್ಮಾನಂದವನ್ನು ಪಡೆದುಕೊಳ್ತಾನೆ. ದಾಟೋದಂದ್ರೇನು? ಸತ್ತೋದ ಮೇಲಲ್ಲ. ಇದಕ್ಕೆ ಹೆಸರು ಜೀವನ್ಮುಕ್ತ. ಈಗ ಇಲ್ಲಿ ಇರುವಾಗಲೇ ಮುಕ್ತಿಯನ್ನು ಪಡೆದುಕೊಳ್ಳೋದು. ಇಲ್ಲಿ ಮುಕ್ತಿ ಅಂತ ಹೇಳಿದರೆ ಈ ಸಂಸಾರ ದುಃಖ ಸುಖದಿಂದ ದೂರವಾಗುವಂಥದ್ದು. ಅಹಂಕಾರ, ಮಮಕಾರ, ರಾಗ, ದ್ವೇಷ, ಇದು 4 ಇಲ್ಲದೆ ಇರುವಂಥದ್ದೇ ಜೀವನ್ಮುಕ್ತಿ. ತರತಿ ಶೋಕಂ ಆತ್ಮವಿತ್ ಇತಿ ಶ್ರುತೇಹಿ, ಹೀಗೆ ಹೇಳುತ್ತೆ ನಮ್ಮ ಶ್ರುತಿ. ಶ್ರುತಿ ಅಂತ ಹೇಳಿದರೆ ವೇದ. ವೇದ ಏನು ಹೇಳುತ್ತೆ? ಇಂತಹ ಬ್ರಹ್ಮಜ್ಞಾನವನ್ನು ಪಡೆದುಕೊಂಡವನು ಇಲ್ಲಿಯೇ, ಈ ಲೋಕದಲ್ಲಿಯೇ ಇದ್ದುಕೊಂಡು ಸಂಸಾರವನ್ನು ದಾಟಿ ಬಿಡ್ತಾನೆ, ದುಃಖ ಮತ್ತು ಸುಖದಿಂದ ದೂರವಾಗಿ ಬಿಡ್ತಾನೆ, ಸಮದರ್ಶನ ಪ್ರಾಪ್ತಿಯನ್ನು ಪಡೆದುಕೊಳ್ತಾನೆ ಅಂತ ಹೇಳಿ ಶ್ರುತಿ. ಶ್ರುತಿ ಅಂತ ಹೇಳಿದರೆ ವೇದ. ಯಾವುದು ಕೇಳಿ ಬಂದಿರುವಂಥದ್ದು ಅದು ವೇದ, ಅದಕ್ಕೆ ಶ್ರುತಿ ಅಂತ ಹೆಸರು. ಆಮೇಲೆ ತನು ತ್ಯಜತುವ ಕಾಶ್ಯಾಂ ಶ್ವಪಚಸ್ಯ ಗೃಹೇಥವ, ಈಗ ದೇಹವನ್ನು ಬಿಡುವಾಗ ಎಲ್ಲಿ ದೇಹವನ್ನು ಬಿಡಬೇಕು?
ಕೆಲವರಿಗೆ ಇರುತ್ತೆ ನೋಡಿ, ನಾನು ನನ್ನ ಮನೆಯಲ್ಲೇ ಸಾಯಬೇಕು, ನಾನು ಬಾಡಿಗೆ ಮನೆಯಲ್ಲಿ ಸಾಯೋದಿಲ್ಲ. ಕೆಲವರಿಗೆ ಇದೊಂದು ಭ್ರಾಂತಿ ಇರುತ್ತೆ, ನಾನು ಸತ್ತೋಗುವಾಗ ಈಗ ವಾತಾವರಣದಲ್ಲಿ ಸತ್ತೋಗ್ಬೇಕು, ನಾನು ಕಾಶಿಗೆ ಹೋಗಿ ಸಾಯಬೇಕು. ಯಾಕೆ ಕಾಶಿಗೆ ಹೋಗಿ ಸಾಯಬೇಕು ಅಂತ ಜನ ಕಾಯ್ತಾ ಇರ್ತಾರೆ. ಕಾಶಿಯಲ್ಲಿ ಒಂದು ಉತ್ತಮವಾದ ವಾತಾವರಣ, ಆ ಥರದ ಒಂದು ಶಕ್ತಿ, ಎನರ್ಜಿ ಇದೆ ಕಾಶಿಯಲ್ಲಿ. ಹಾಗೆಯೇ ಅಲ್ಲಿ ಕಾಶಿ ವಿಶ್ವನಾಥನೇ ಬಂದು ಕಿವಿಯಲ್ಲಿ ರಾಮತಾರಕ ಮಂತ್ರವನ್ನು ಹೇಳ್ತಾನಂತೆ. ಇದೊಂದು ಪ್ರತೀತಿ ಇದೆ. ಹಾಗಾಗಿ ಕಾಶಿ ಮರತ ಮುಕ್ತಿ ಕರತ, ಕಾಶಿಯಲ್ಲಿ ಸತ್ತೋದ್ರೆ ಮುಕ್ತಿ ಅಂತ ಹೇಳುವಂಥದ್ದು. ಅಜ್ಞಾನಿಗೆ ಹಾಗೆ ಮುಕ್ತಿ ಬರೋದಿಲ್ಲ, ಜ್ಞಾನ ಬಂದ್ರೇನೆ ಮುಕ್ತಿ, ಬೇರೆ ಯಾವ ದಾರಿ ಇಲ್ಲ, ಎಲ್ಲಿ ಸತ್ರೂ ಬರೋದಿಲ್ಲ. ಇವನಿಗೆ ಏನು, ಇಂತಹ ಜ್ಞಾನಿಗೆ ಜ್ಞಾನ ಬಂದಾಯಿತು, ಇನ್ನು ಕಾಶಿಲಿ ಸತ್ರೇನು, ಅಥವಾ ಕಾಶ್ಯಾಂ ಶ್ವಪಚಸ್ಯ, ಶ್ವ ಅಂತ ಹೇಳಿದ್ರೆ ನಾಯಿ, ನಾಯಿಯನ್ನ ತಿನ್ನೋರು ಅಂದರೆ ಚಾಂಡಾಲ ಅಂತ ಹೇಳ್ತೀವಿ ನಾವು. ಒಬ್ಬ ಚಾಂಡಾಲನ ಮನೆಯಲ್ಲಿ ಸತ್ತು ಹೋದ್ರು ಅವನಿಗೇನು ವ್ಯತ್ಯಾಸ? ಅವನಿಗೆ ಜ್ಞಾನ ಬಂದಾಯಿತು, ಆತ್ಮಸಾಕ್ಷರ ಸಿಕ್ಕಾಯಿತು, ನಾನು ಯಾರು ಅಂತ ತಿಳಿದುಕೊಂಡ ಮೇಲೆ ಕಾಶಿಯಲ್ಲಿ ಸತ್ರೇನು, ನಾಯಿ ಮಾಂಸ ತಿನ್ನೋರ ಮನೆಯಲ್ಲಿ ಸತ್ರೇನು, ಏನು ವ್ಯತ್ಯಾಸ ಇಲ್ಲ. ಹಾಗೆ ತನು ತ್ಯಜತ್ವ ಕಾಶ್ಯಾಂ ಶ್ವಪಚಸ್ಯ ಗೃಹೇಥವಾ, ಏನು ವ್ಯತ್ಯಾಸ ಇಲ್ಲ. ಜ್ಞಾನ ಸಂಪ್ರಾಪ್ತಿ ಸಮಯೇ ಮುಕ್ತೋಸೌ ವಿಗತಾಶಯ ಇತಿ ಸ್ಮೃತೇಶ್ಚ. ಈ ಥರದಲ್ಲಿ ಸ್ಮೃತಿ, ಸ್ಮೃತಿ ಅಂತ ಹೇಳಿದ್ರೆ ಮನುಸ್ಮೃತಿ ಅಂತೆಲ್ಲ ಹೇಳ್ತೀವಿ ನೋಡಿ, ಅದು ವೇದ ಅಲ್ಲ, ಆದರೆ ಇನ್ನೊಂದು ಎರಡನೆಯ ಗ್ರಂಥಗಳು. ಮೊದಲನೆಯ ಗ್ರಂಥ, ಪ್ರಥಮ ಗ್ರಂಥ ವೇದ, ಆಮೇಲೆ ನಮಗೆ ಸಿಗುವಂಥದ್ದು ಸ್ಮೃತಿ. ಕೆಲವು ನಿಯಮಗಳನ್ನು ಅದರಲ್ಲಿ ಹಾಕಿರ್ತಾರೆ. ಯಾಜ್ಞವಲ್ಕ್ಯ ಸ್ಮೃತಿ, ಮನುಸ್ಮೃತಿ ಅಂತ ಹಲವಾರು ಸ್ಮೃತಿಗಳಿವೆ. ಈ ಸ್ಮೃತಿ ಏನು ಹೇಳುತ್ತೆ? ಇಂತಹ ಜ್ಞಾನವನ್ನು ಪಡೆದುಕೊಂಡ ವ್ಯಕ್ತಿ ಕಾಶಿಯಲ್ಲೂ ಸತ್ರು ಒಂದೇ, ನಾಯಿ ಮಾಂಸ ತಿನ್ನುವವರ ಮನೆಯಲ್ಲಿ ಅಂದರೆ ಚಾಂಡಾಲನ ಮನೆಯಲ್ಲಿ ಸತ್ತು ಹೋದ್ರು ಏನು ವ್ಯತ್ಯಾಸ ಇಲ್ಲ. ಯಾಕೆ? ಮೋಕ್ಷವನ್ನು ಪಡೆದುಕೊಂಡ ಆಯಿತು. ಬೇರೆ ಅಜ್ಞಾನಿಗಳಾದರೆ ಅಲ್ಲಿಯೇ ಸಾಯಬೇಕು, ಇಲ್ಲಿಯೇ ಸಾಯಬೇಕು ಅಂತ ಹೇಳುವ, ಹೀಗೆ ಸಾಯಬೇಕು. ಕೆಲವರಿಗೆ ಅದು ಇರುತ್ತೆ, ನಿದ್ದೆಯಲ್ಲಿ ಸಾಯಬೇಕು ನಾನು. ನೋಡಿ, ಅವರು ನಿದ್ದೆಯಲ್ಲಿ ಸತ್ತರಂತೆ, ನಾನು ನಿದ್ದೆಯಲ್ಲಿ ಸಾಯಬೇಕು. ಯಾಕೆ? ಕಷ್ಟ ಗೊತ್ತಾಗೋದಿಲ್ಲ ನೋಡಿ ನಿದ್ದೆಯಲ್ಲಿ ಸತ್ತೋದ್ರೆ, ಅಲ್ವಾ? ಆಸೆ ಇರೋದು ತಪ್ಪು ಅಂತಲ್ಲ, ಆದರೆ ಎಲ್ಲಿ ಸತ್ತರೆ ಏನು, ಪ್ರಾರಬ್ಧ ಮತ್ತೆ ನಮ್ಮ ಜೊತೆ ಬರುತ್ತೆ, ಸಂಚಿತ ಹಾಗೇ ಉಳ್ಕೊಳ್ಳುತ್ತೆ. ಇಲ್ಲಿ ಸತ್ತ ತಕ್ಷಣ ಸಂಚಿತ ಖಾಲಿ ಆಗೋದಿಲ್ಲಲ್ಲ, ಒಂದೇ ಸಲ ಖಾಲಿ ಆಗೋದು ಸಂಚಿತ. ಯಾವಾಗ? ಈ ಜ್ಞಾನವನ್ನು ಪಡೆದುಕೊಂಡಾಗ. ಹಾಗಾದರೆ ಈ ಜ್ಞಾನ ಸಿಗೋದು ಅಂತ ಹೇಳೋದು ಎಷ್ಟು ಎಷ್ಟು ಮುಖ್ಯ ನಮಗೆ. ಅಷ್ಟು ಸುಲಭದಲ್ಲಿ ಸಿಗೋದಿಲ್ಲ ಅಂತ ಕೂಡ ಗೊತ್ತಿದೆ, ಆದರೂ ಪ್ರಯತ್ನವನ್ನಂತೂ ಮಾಡ್ತಾ ಹೋಗಬೇಕು. ಹಾಗೆ ಇತಿ ತತ್ವಬೋಧ ಪ್ರಕರಣಂ ಸಮಾಪ್ತಂ. ಹೀಗೆ ಈ ತತ್ವಬೋಧ ಪ್ರಕರಣ ಗ್ರಂಥವನ್ನು ಸಮಾಪ್ತಿ ಮಾಡ್ತಿದ್ದಾರೆ ಆದಿಶಂಕರಾಚಾರ್ಯರು. ಅದ್ಭುತವಾದ ಒಂದು ಗ್ರಂಥ. ವೇದದ ಅಥವಾ ವೇದಾಂತದ ಉಪನಿಷತ್ತುಗಳ ಸಾರವನ್ನು ತನ್ನದೇ ಆದ ರೀತಿಯಲ್ಲಿ ನಮ್ಮಂತಹ ಅಜ್ಞಾನಿಗಳಿಗೆ ತಿಳಿಸುವುದಕ್ಕೋಸ್ಕರ ರಚನೆ ಮಾಡಿರುವಂತಹ ಗ್ರಂಥ. ಇಂತಹ ಅದ್ಭುತವಾದ ಗ್ರಂಥವನ್ನು ರಚನೆ ಮಾಡಿದಂತಹ ಅದ್ಭುತವಾದ ಅಸಾಮಾನ್ಯ ವ್ಯಕ್ತಿ ಅಂತ ಹೇಳೋದೋ ದೇವರು ಅಂತ ಹೇಳೋದೋ ಗೊತ್ತಿಲ್ಲ, ಆದಿಶಂಕರಾಚಾರ್ಯರಿಗೆ ನಮ್ಮೆಲ್ಲರ ನಮನಗಳು. ಬರೇ ನಮಸ್ಕಾರ ಮಾಡಿದರೆ ಸಾಕಾಗೋದಿಲ್ಲ. ಅದನ್ನು ತತ್ವಬೋಧದ ಅರ್ಥವನ್ನು ಅರಿತುಕೊಂಡು ಸ್ವಲ್ಪವಾದರೂ ನನ್ನ ಜೀವನದಲ್ಲಿ ನಾನು ಅಳವಡಿಸಿಕೊಳ್ಳುತ್ತೇನೆ. ಇದನ್ನು ಹೀಗೆ ಮಾಡಿದರೆ ಹೀಗಾಗತ್ತೆ, ಹಾಗೆ ಮಾಡಿದರೆ ಹಾಗಾಗತ್ತೆ, ಎಲ್ಲ ಗೊತ್ತಾಗ್ತಾ ಇದೆ ಈಗ. ಹಾಗಾಗಿ ಈ ವಿಚಾರಗಳ ಬಗ್ಗೆ ಮತ್ತೆ ಮತ್ತೆ ಮನನವನ್ನು ಮಾಡ್ತಾ ನಮ್ಮಲ್ಲಿ ಎಷ್ಟು ಸಾಧ್ಯವೋ, ಆಚರಣೆ ಮಾಡೋದಕ್ಕೆ ಎಷ್ಟು ಸಾಧ್ಯವೋ ಇದನ್ನು ಪ್ರಯತ್ನಪೂರ್ವಕವಾಗಿ ಮಾಡ್ತಾ ಹೋಗಬೇಕು. ಉದ್ದೇಶ ಏನು? ಯಾವುದೇ ಕೆಲಸ ಮಾಡಿದರೂ ನಮ್ಮನ್ನೇ ನಾವು ಪ್ರಶ್ನೆ ಮಾಡಿಕೊಳ್ಳುವಂಥದ್ದು. ಬೇರೆಯವರನ್ನು ಪ್ರಶ್ನೆ ಮಾಡೋದು ಬೇಡ, ಅವರ ಅವಲೋಕನ ಮಾಡೋದು ಬೇಡ, ವಿಶ್ಲೇಷಣೆ ಮಾಡೋದು ಬೇಡ. ಅದು ಅವರ ಕರ್ಮ. ನನ್ನ
ಈ ಕಾರ್ಯದಲ್ಲಿ ಉದ್ದೇಶ ಏನು? ಸತ್ಸಂಗ ಮಾಡುವಂಥದ್ರಲ್ಲಿ ಉದ್ದೇಶ ಏನು? ಎಲ್ಲರೂ ಸರ್ಟಿಫಿಕೇಟ್ ಕೊಡಬೇಕಾ? ಭಾರಿ ಒಳ್ಳೆದಿತ್ತು. ಸರ್ಟಿಫಿಕೇಟ್ ಕೊಡೋದಕ್ಕೋಸ್ಕರ ಮಾಡೋದಿದ್ರೆ ಪುಣ್ಯದ ಸಂಪಾದನೆ 10 ಮಾರ್ಕು. ಇಲ್ಲ, ನಮಗೆ ಗೊತ್ತಿರುವಂತಹ ಜ್ಞಾನವನ್ನು 10 ಜನರಿಗೆ ಹಂಚಿಕೊಳ್ಬೇಕು, ನನಗೂ ಅದರಿಂದ ಹೇಗೆ ಒಳ್ಳೆಯದಾಗಿದೆಯೋ ಬೇರೆಯವರಿಗೂ ಒಳ್ಳೆಯದಾಗಬೇಕು ಅಂತ ಹೇಳುವ ಉದಾತ್ತವಾದ ಭಾವನೆಯಿಂದ ಮಾಡಿದರೆ ಖಂಡಿತವಾಗಿಯೂ ತುಂಬ ತುಂಬ ಒಳ್ಳೆಯ ರ್ಯಾಂಕನ್ನು ಪಡೆದುಕೊಳ್ಬೋದು, ಉತ್ತಮವಾದ ಅಂಕಗಳನ್ನು ನಾವು ಪಡೆದುಕೊಳ್ಬೋದು. ಇದು ಒಂದು ಈ ಸತ್ಸಂಗದ ವಿಷಯದಲ್ಲಿ ಮಾತ್ರ ಹೇಳ್ತಾ ಇಲ್ಲ ನಾನು, ಯಾವುದೇ ಕಾರ್ಯ ಮಾಡಿದ್ರೂ ಕೂಡ ನಾವು ನೋಡಿ, ಅದರಲ್ಲೂ ಹೆಂಗಸರು ಕೆಲಸ ಮಾಡ್ತಾನೆ ಇರ್ತೇವೆ. ಗೃಹಿಣಿಯರಿಗೆ ಕೆಲಸ ತಪ್ಪಿದ್ದಲ್ಲ. ಆದರೆ ಮಾಡುವಾಗ, ಪ್ರತಿಯೊಂದು ಕಾರ್ಯವನ್ನು ಮಾಡುವಾಗ ಉದ್ದೇಶವನ್ನು ಗಮನಿಸಿಕೊಳ್ಬೇಕು. ಅವರನ್ನು ಬೈಕೊಂಡು ಮಾಡೋದು, ಇವರು ಮಾಡ್ತಾ ಇಲ್ಲ ನಾನು ಮಾಡ್ತೇನೆ, ಇವರಿಗೆ ಮಾಡಬಾರ್ದು, ಸ್ವಲ್ಪ ನಾನೇ ಮಾಡಬೇಕಾ ಎಲ್ಲ, ಮತ್ತೆ ನೋಡಿ ನಾನು ಮಾಡೋದು ಅಂತ ಬಂತಲ್ಲಿ, ನಾನು ಮಾಡ್ತಾ ಇದ್ದೇನೆ, ಅವ್ರು ಯಾಕೆ ಮಾಡಬಾರ್ದು, ನಾನೇ ಎಲ್ಲ ಕೆಲಸ ಮಾಡಬೇಕಾ, ಮತ್ತೆ ಸಿಟ್ಟು ಬರಕ್ಕೆ ಶುರುವಾಗತ್ತೆ ಅಲ್ವಾ? ಮತ್ತೆ ಅವ್ರ ಮೇಲೆ ಕೋಪ ಕಾರೋದು, ಇವ್ರ ಮೇಲೆ ಕೋಪ ಕಾರೋದು, ದಿನ ಇಡೀ ನಮಗೆ ಇರಿಟೇಷನ್. ಮತ್ತೆ ಯಾವುದೋ ಒಂದು ಚಿಕ್ಕ ಪುಟ್ಟ ವಿಷಯ ಸಾಕು ನಮ್ಮನ್ನು ಟ್ರಿಗರ್ ಮಾಡಿಬಿಡತ್ತೆ. ಹಾಗಾಗದೇ ಇರಬೇಕು ಅಂತಾದರೆ ನಮ್ಮ ವಿಶ್ಲೇಷಣೆಯನ್ನು ನಾವು ಮಾಡಿಕೊಳ್ಬೇಕು. ನಾನು ಯಾರು, ಈ ವ್ಯಕ್ತಿ ಯಾರು, ಈ ವ್ಯಕ್ತಿ ಯಾರು, ನಾನು ಯಾರು. ಸ್ವಲ್ಪವಾಗಿ ಕೋಪವನ್ನು ಕಡಿಮೆ ಮಾಡ್ತಾ ಹೋಗಬಹುದು. ಈ ಥರದ ಅವಲೋಕವನ್ನು ಮಾಡಿದರೆ, ಇಲ್ಲ ಅಂತಾದರೆ ಮತ್ತೆ ಯಥಾ ಪ್ರಕಾರ ಪುನರಪಿ ಜನರಂ ಇದರಲ್ಲೇ ಬರ್ತಾ ಯಾವ ನೀಚ ಯೋನಿಯಲ್ಲೂ ಹುಟ್ಟಬಹುದು ನಾವು. ಹಾಗಾಗಿ ನಾವೆಲ್ಲರೂ ಕೂಡ ನಮ್ಮ ಉದ್ದೇಶವನ್ನು ಗಮನಿಸಲೇಬೇಕು ಅಂತ ಹೇಳಿ ನಮಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಆದಿಶಂಕರಾಚಾರ್ಯರು. ಆ ಎಚ್ಚರಿಕೆಯನ್ನು ಸ್ವೀಕಾರ ಮಾಡಿ ನಾಮಸ್ಮರಣೆ ಅಂತ ಹೇಳುವ ಒಂದು ಅದ್ಭುತವಾದ ಪರಿಹಾರ ಅಂತ ಹೇಳ್ಬೋದು, ಪ್ರಾಯಶ್ಚಿತ್ತ ಅಂತ ಹೇಳ್ಬೋದು, ಈ ಥರದ ಒಂದು ಪೇನ್ ಕಿಲ್ಲರ್ ಇಂಜೆಕ್ಷನ್, ಇದನ್ನು ಖಂಡಿತವಾಗಿಯೂ ಬಿಡದೆ ಮಾಡ್ತಾ ಲೋಕ ಕಲ್ಯಾಣಕ್ಕಾಗಿ ಮಾಡಬೇಕು, ನನಗೋಸ್ಕರ ಮಾಡುವಂಥದ್ದು ಅಲ್ಲ. ಇದು ಕೂಡ ನಮ್ಮಲ್ಲಿ ಹಲವಾರು ಜನರಿಗೆ ಸಂದೇಹ ಬರ್ತಾ ಇದೆ. ಒಳ್ಳೆಯ ಕಾರ್ಯ ಲಲಿತಾ ಸಹಸ್ರನಾಮ ಇಷ್ಟು ಸಲ ಪಠಣ ಮಾಡ್ತೇನೆ, ಅಷ್ಟು ಸಲ ಪಠಣ ಮಾಡ್ತೇನೆ, ನಾಮಸ್ಮರಣೆ ಇಷ್ಟು ಜಪ ಮಾಡ್ತೇನೆ, ಉದ್ದೇಶ ಏನು? ಉದ್ದೇಶ ನನ್ನ ಆರೋಗ್ಯ ಸರಿಯಾಗಲಿ, ನನ್ನ ಗಂಡನಿಗೆ ಹೆಂಡತಿಗೆ ಸರಿಯಾಗಲಿ, ನನ್ನ ಮಕ್ಕಳಿಗೆ ಒಳ್ಳೆಯ ಕೆಲಸ ಸಿಕ್ಕಲಿ, ಒಳ್ಳೆಯ ಅಳಿಯ ಸಿಕ್ಕಲಿ, ಮೊಮ್ಮಗ ಹುಟ್ಟಲಿ, ಇನ್ನೊಂದು ಹುಟ್ಟಲಿ, ಲೋಕದ ವಿಚಾರದಲ್ಲಿರುವಂತಹ ಕಾಮ ಆಸಕ್ತಿ ಅಂತ ಆದರೆ ಖಂಡಿತವಾಗಿ ಒಳ್ಳೆಯದೇ. ಲಲಿತಾ ಸಹಸ್ರನಾಮ ಎಲ್ಲವೂ ಖಂಡಿತವಾಗಿ ಒಳ್ಳೆಯದೇ. ಆದರೆ ಮಾರ್ಕು ಮಾತ್ರ ಒಂದು 10 ಮತ್ತು 20 ಮಾತ್ರ, ಜಾಸ್ತಿ ಇಲ್ಲ. ಜಾಸ್ತಿ ಆಗಬೇಕು ಅಂದರೆ ಏನು ಮಾಡಬೇಕು? ಲೋಕ ಕಲ್ಯಾಣಕ್ಕಾಗಿ ನಾಮಸ್ಮರಣೆ ಮಾಡಬೇಕು. 10 ಜನರಿಗೆ ಒಳ್ಳೆಯದಾಗಲಿ, ನನಗೆ ಮಾತ್ರ ಅಲ್ಲ, ಸ್ವಾರ್ಥತೆಯಿಂದ ಅಲ್ಲ, ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಉದ್ದೇಶದಿಂದ ಲಲಿತಾ ಸಹಸ್ರನಾಮ, ವಿಷ್ಣು ಸಹಸ್ರನಾಮ ನಾಮಸ್ಮರಣೆ ಮಾಡಿದಾಗ ನೋಡಿ 100 out of 100 100% ಮಾರ್ಕ್ಸ್ ನಮಗೆಲ್ಲರಿಗೂ. ಹಾಗಾದರೆ ನಮಗೆ ಗೊತ್ತಿದೆ ಹೇಗೆ ಮಾಡಿದರೆ 100 ಮಾರ್ಕ್ ನಾವು ಪಡೆದುಕೊಳ್ಬೋದು ಅಂತ ನಮಗೆ ಗೊತ್ತಾಗಿದೆ. ಹಾಗಾಗಿ ಇದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಪುಣ್ಯದ ಸಂಪಾದನೆ ಜಾಸ್ತಿ ಮಾಡ್ತಾ 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 ಹೋಗಿ ಇನ್ನೂ ಉಪನಿಷತ್ತುಗಳನ್ನು ಎಲ್ಲವನ್ನು ಅರಿತುಕೊಂಡು ಕೊನೆಯದಾಗಿ ನಾನು ಯಾರು ಅಂತ ಹೇಳುವ ಆ ಜ್ಞಾನ ನಮಗೆಲ್ಲರಿಗೂ ಆ ಪರಮಾತ್ಮ ಅನುಗ್ರಹಿಸಲಿ ಅಂತ ಪ್ರಾರ್ಥನೆ ಮಾಡೋಣ. ಓಂ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ, 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 ಓಂ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಲೋಕಾ ಸಮಸ್ತ ಸುಖಿನೋ ಭವಂತು, ಲೋಕಾ ಸಮಸ್ತ ಸುಖಿನೋ ಭವಂತು, ಲೋಕಾ ಸಮಸ್ತ
ಸುಖಿನೋ ಭವಂತು.